We greet you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ. Please turn your Bible to Ephesians 2nd chapter. ದಯಮಾಡಿ ನಿಮ್ಮ ಸತ್ಯವೇದಗಳನ್ನು ಎಫೆಸದವರ ಬರೆದ ಪತ್ರಿಕೆ 2ನೇ ಅಧ್ಯಾಯಕ್ಕೆ ತಿರುಗಿಸಿರಿ. 8 will read. 8ನೇ ವಚನವನ್ನು ಓದಿಕೊಳ್ಳುವ. For by grace are you saved through faith, and that not of yourself, it is a gift of God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದಲ್ಲ, ಅದು ದೇವರ ದಾನವೇ. Hallelujah. Hallelujah. This talks about a salvation. ಇದು ನಮ್ಮ ರಕ್ಷಣೆ ಕುರಿತಾಗಿ ಮಾತಾಡ್ತದೆ. We all are saved by grace through faith. ನಾವೆಲ್ಲರೂ ಕೃಪೆಯಿಂದಲೇ ನಂಬಿಕೆಯ ಮೂಲಕನೇ ರಕ್ಷಣೆ ಹೊಂದಿದ್ದೇವೆ. The word grace is a very familiar word for us. ಈ ಕೃಪೆ ಎಂಬ ಶಬ್ದವು ನಮಗೆ ಬಹಳ ಪರಿಚಯವಾದಂತ ಶಬ್ದವಾಗಿದೆ. Yes or no? ಹೌದಾ ಇಲ್ವಾ? Any family you will see a grace. ಯಾವುದಾದ್ರೂ ಕುಟುಂಬದಲ್ಲಿ ಹೋಗ್ರಿ, ಅಲ್ಲಿ ಕೃಪೆ ಎಂಬುದಾಗಿ ನೀವು ನೋಡ್ತೀರಿ. You say grace, 10 people will lift hand. At least everybody will have a grace. Somebody will be there. ಯಾರಿಗಾದ್ರೂ ಕೃಪೆ ಎಂಬುದಾಗಿ ಹೇಳಿದ್ರೆ ಕನಿಷ್ಠ ಪಕ್ಷ 10 ಜನ ಆದ್ರೂ ಕೈ ಎತ್ತುತ್ತಾರೆ. You call them Krupa, means so many people. We keep this name and the name becomes so common. We think we know grace. ಅನೇಕರಿಗೆ ಈ ಕೃಪಾ ಎಂಬುದಾಗಿ ಹೆಸರಿರ್ತಾನೆ. ಕೃಪೆ ಎಂಬುದಾಗಿ ಹೇಳಿದಾಗ ಅನೇಕರು ಇದಕ್ಕೆ ಪರಿಚಯ ಇರ್ತದೆ. ಹಾಗಾಗಿ ನಮಗೆ ಕೃಪೆ ಗೊತ್ತಿದೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. Hallelujah. Hallelujah. If you think you are too familiar, then it's a problem. ನಿಮಗೆ ಈ ಪದ ತುಂಬಾ ಪರಿಚಯ ಇದೆ ಎಂಬುದಾಗಿ ನೀವು ಎನಿಸಿಕೊಂಡ್ರೆ ಅದು ಅಲ್ಲಿ ಒಂದು ಅಪಾಯ ಇದೆ. We need a revelation of grace. ನಮಗೆ ಕೃಪೆಯ ಕುರಿತಾಗಿ ಒಂದು ಪ್ರಕಟಣೆ ಬೇಕಾಗಿದೆ. Hallelujah. Hallelujah. So this talks about salvation. ಇದು ನಮ್ಮ ರಕ್ಷಣೆ ಕುರಿತಾಗಿ ಕಲಿಸುತ್ತದೆ. Grace provided by faith we have taken. ಕೃಪೆ ಅದನ್ನು ಒದಗಿಸಿ ಕೊಟ್ಟಿದೆ, ನಂಬಿಕೆ ಮೂಲಕ ಅದನ್ನು ನಾವು ಹೊಂದಿಕೊಂಡಿದ್ದೇವೆ. And I covered so many illustrations from this. ಇದಕ್ಕಾಗಿ ನಾನು ಅನೇಕ ಉದಾಹರಣೆಗಳನ್ನು ಕೂಡ ಸಹ ಹೇಳಿದ್ದೇನೆ. I told about how we have victory over sin. ಹೇಗೆ ನಮಗೆ ಪಾಪದ ಮೇಲೆ ಜಯ ಸಿಕ್ಕಿದೆ ಎಂಬುದಾಗಿ ಹೇಳಿದ್ದೇನೆ. Grace provides, by faith we take. ಕೃಪೆ ಒದಗಿಸಿ ಕೊಟ್ಟಿದೆ, ನಂಬಿಕೆ ಮೂಲಕ ಅದನ್ನು ತೆಗೆದುಕೊಂಡಿದ್ದೇವೆ. What about prosperity, riches? ಅಭಿವೃದ್ಧಿ ಕುರಿತಾಗಿ, ಶ್ರೀಮಂತದ ಕುರಿತಾಗಿ ಏನು? Grace provides, by faith we take. ಕೃಪೆ ಒದಗಿಸಿ ಕೊಡ್ತದೆ, ನಂಬಿಕೆ ಮೂಲಕ ನಾವು ಹೊಂದಿಕೊಳ್ತೇವೆ. Act of faith is our tithes and offerings. ನಮ್ಮ ನಂಬಿಕೆ ಒಂದು ಕಾರ್ಯ ಏನಂದ್ರೆ ನಾವು ಕೊಡುವಂತ ಕಾಣಿಕೆ ಮತ್ತು ದಶಮ ಭಾಗ. Then I taught about Abrahamic blessings. ನಂತರ ನಾನು ನಿಮಗೆ ಅಬ್ರಹಾಮನ ಆಶೀರ್ವಾದ ಕುರಿತಾಗಿ ಕಲಿಸಿದ್ದೇನೆ. The promise is we should become owner for the world. ಆ ವಾಗ್ದಾನ ಏನಂದ್ರೆ ನಾವು ಲೋಕಕ್ಕೆಲ್ಲ ನಾವು ಮಾಲೀಕರಾಗಿರಬೇಕು. We should have dominion over everything. ನಮಗೆ ಎಲ್ಲದರ ಮೇಲೆ ಅಧಿಕಾರ ಇರಬೇಕು. How it is possible? ಹೇಗೆ ಅದು ಸಾಧ್ಯ? Grace provides, by faith we have to take it. ಕೃಪೆ ಒದಗಿಸಿ ಕೊಡ್ತದೆ, ನಂಬಿಕೆ ಮೂಲಕ ಅದನ್ನು ನಾವು ತೆಗೆದುಕೊಳ್ಳಬೇಕು. Now I am teaching on the subject great grace. ಈಗ ನಾನು ಶ್ರೇಷ್ಠವಾದಂತ ಕೃಪೆಯ ಕುರಿತಾಗಿ ಕಲಿಸ್ತಾ ಇದ್ದೇನೆ. Okay, we'll read it one more time. ನಾವು ಇನ್ನೊಂದು ಬಾರಿ ಓದಿಕೊಳ್ಳೋಣ. Acts 4th chapter, ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯ verse 33. 33ನೇ ವಚನ. Acts 4:33. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 33ನೇ ವಚನ. What is this great grace? ಈ ದೊಡ್ಡ ಕೃಪೆ ಎಂದರೆ ಏನು? And with great power gave the apostles witness of the resurrection of Lord Jesus, and great grace was upon them all. ಇದಲ್ಲದೆ ಕರ್ತನಾದ ಯೇಸುವಿನ ಪುನರುತ್ಥಾನದ ವಿಷಯವಾಗಿ ಅಪೊಸ್ತಲರು ಬಹಳ ಬಲವಾಗಿ ಸಾಕ್ಷಿ ಕೊಟ್ಟರು, ದೊಡ್ಡ ಕೃಪೆಯು ಅವರೆಲ್ಲರ ಮೇಲೆ ಇತ್ತು. All of you say great grace. ದೊಡ್ಡ ಕೃಪೆ. With great power they witnessed the resurrection of Lord Jesus. ಬಹಳ ಬಲವಾಗಿ ಅವರು ಯೇಸು ಕ್ರಿಸ್ತಕ್ಕಾಗಿ ಅವರು ಸಾಕ್ಷಿಯನ್ನು ಕೊಟ್ಟರು. This talks about the early church. ಇದು ಆದಿ ಸಭೆ ಕುರಿತಾಗಿ ಮಾತಾಡ್ತದೆ. Talks about the first church, Jerusalem church. ಯೆರೂಸಲೇಮ್ ಆಗಿರುವ ಮೊದಲ ಸಭೆಯ ಕುರಿತಾಗಿ ಇದು ಮಾತಾಡ್ತದೆ. I liked it so much. I want to meditate it. What is this great grace? ನನಗಿದು ಬಹಳ ಇಷ್ಟವಾಗಿದೆ. ಇದರ ಮೇಲೆ ದೊಡ್ಡ ಕೃಪೆ ಏನೆಂಬುದಾಗಿ ಇದರ ಮೇಲೆ ನನಗೆ ಧ್ಯಾನ ಮಾಡಬೇಕಾಗಿದೆ. When you read Bible, 3000 people got saved in one day. ನೀವು ಸತ್ಯವೇದ ಓದುವುದಾದ್ರೆ ಒಂದೇ ದಿನದಲ್ಲಿ 3000 ಜನರು ರಕ್ಷಣೆ ಹೊಂದಿದರು. Daily people are getting saved in this church. ಮತ್ತು ಪ್ರತಿ ದಿನ ಆ ಸಭೆಗೆ ಜನರು ಸೇರಿ ಬರ್ತಾ ಇದ್ರು.
one miracle happened, 5,000 people got saved. ಏನು ಅದ್ಭುತವಾಯಿತು, 5,000 ಜನರು ಸಭೆಗೆ ಸೇರಿಕೊಂಡರು. Daily they were witnessing the resurrection of power. ಪ್ರತಿದಿನ ಅದು ಪುನರುತ್ಥಾನದ ವಿಷಯವಾಗಿ ಅವರು ಬಲವಾಗಿ ಸಾಕ್ಷಿ ಕೊಡುತ್ತಾ ಇದ್ರು. Say, daily we will witness the resurrection power of Lord Jesus. ನನ್ನ ಹಿಂದೆ ಹೇಳ್ರಿ, ಪ್ರತಿದಿನ ನಾನು ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಸಾಕ್ಷಿ ಕೊಡುತ್ತೇನೆ. The great grace is upon our church. ದೊಡ್ಡ ಕೃಪೆಯು ನಮ್ಮ ಸಭೆಯ ಮೇಲೆ ಇದೆ. You know, I'm confessing it, you'll think about it. ನಾನು ಅದು ಅರಿಕೆ ಮಾಡ್ತಾ ಇದ್ದೆ, ನೀವು ಅದರ ಕುರಿತಾಗಿ ಯೋಚಿಸಿರಿ. Once a person comes into contact with grace, his life will never be the same. ಯಾವಾಗ ಒಬ್ಬ ಮನುಷ್ಯನು ಈ ಕೃಪೆಯ ಸಂಬಂಧದಲ್ಲಿ ಬರ್ತಾನೋ ಆತನ ಜೀವಿತವು ಇದ್ದ ಹಾಗೆ ಇರುವುದಿಲ್ಲ. We all are saved by grace. ನಾವೆಲ್ಲರೂ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇವೆ. Not enough. ಅದು ಸಾಕಾಗುವುದಿಲ್ಲ. We need great grace. ನಮಗೆ ದೊಡ್ಡದಾದಂತ ಕೃಪೆ ಬೇಕು. I'll tell you for example. ಉದಾಹರಣೆಗಾಗಿ I said Noah was only one person. He found the grace in the sight of the Lord. ಯಾರು ಇಲ್ಲ, ಒಬ್ಬನೇ ಮನುಷ್ಯನು ದೇವರ ದೃಷ್ಟಿಯಲ್ಲಿ ಆತನು ಕೃಪೆಯನ್ನು ಹೊಂದಿದ್ದನು. ನೋಹ. Noah was one person. ನೋಹ ಒಬ್ಬನೇ The ಮನುಷ್ಯನಾಗಿದ್ದನು. whole world was in sin. ಪೂರ್ಣ ಲೋಕವು ಅದು ಪಾಪದಲ್ಲಿತ್ತು. Everybody perished. ಎಲ್ಲರೂ ನಾಶವಾಗಿ ಹೋದ್ರು. But Noah responded. ಆದರೆ ನೋಹನು ಪ್ರತಿಕ್ರಿಯಿಸಿದನು. He believed ಆತನು ನಂಬಿದನು. what God said. ದೇವರು ಏನು ಹೇಳಿದ ಅದು ನಂಬಿದನು. Noah doesn't know what is rain. ಆ ನೋಹನಿಗೆ ಮಳೆ ಏನೆಂಬುದಾಗಿ ಗೊತ್ತಿರಲಿಲ್ಲ. He doesn't know what is ship. ಆತನಿಗೆ ನಾವೆ ಎಂದರೆ ಏನೆಂಬುದಾಗಿ ಗೊತ್ತಿರಲಿಲ್ಲ. But God told, he did. ಆದ್ರೆ ದೇವರು ಹೇಳಿದನು, ಆತನು ಮಾಡಿದ. And the Bible says ನಂತರ ಸತ್ಯವೇದ ಹೇಳ್ತದೆ, Noah preached. ನೋಹನು ಅಲ್ಲಿ ಪ್ರಚಾರ ಮಾಡಿದನು. He preached it some daily. ಆತನು ಪ್ರಸಂಗ ಮಾಡಿದನು ಪ್ರತಿದಿನ. Nobody repented. ಯಾರು ಅಲ್ಲಿ ಪಶ್ಚಾತ್ತಾಪ ಪಡೆದಿಲ್ಲ. No problem. ಪರವಾಗಿಲ್ಲ. Noah found grace in the sight of the Lord. ದೇವರ ದೃಷ್ಟಿಯಲ್ಲಿ ನೋಹನಿಗೆ ಕೃಪೆ ದೊರಕಿತು. Hallelujah. Hallelujah. If you have found grace in the sight of the Lord, it's more than enough. ನಿಮಗೆ ದೇವರ ದೃಷ್ಟಿಯಲ್ಲಿ ಕೃಪೆ ಸಿಕ್ಕಿದೆ ಆದ್ರೆ ಅದೇ ಸಾಕು. The whole family gets added. ಮತ್ತು ಪೂರ್ಣ ಕುಟುಂಬವು ಅದರ ಹಿಂದೆ ಬರ್ತದೆ. The whole family got saved. ಪೂರ್ಣ ಕುಟುಂಬವು ರಕ್ಷಣೆ ಹೊಂದಿತು. Again, he's rebuilt the whole world. ಮತ್ತೆ ಪುನಃ ಆತನು ಇಡೀ ಲೋಕವನ್ನು ಪುನಃವಾಗಿ ಕಟ್ಟಿದ. Whole world perished. ಪೂರ್ಣ ಲೋಕವು ನಾಶವಾಗಿತ್ತು. But Noah escaped. ಆದ್ರೆ ನೋಹ ತಪ್ಪಿಸಿಕೊಂಡ. Grace, I told you, even if you get caught up in the worldly things, grace will help you to escape. ಒಂದು ವೇಳೆ ಲೋಕದ ಸಂಗತಿಯಲ್ಲಿ ಸಿಲುಕಿಕೊಂಡ್ರು ಕೂಡ ಕೃಪೆಯು ನಿಮಗೆ ಅಲ್ಲಿಂದ ತಪ್ಪಿಸಿ ತರ್ತದೆ ಹೊರಗೆ. Hallelujah. Hallelujah. We have to understand this grace. ನಾವು ಈ ಕೃಪೆಯನ್ನು ಅರ್ಥ ಮಾಡಿಕೊಳ್ಳಬೇಕು. I was telling in my whole family, I was the first person to accept Jesus. ನನ್ನ ಪೂರ್ಣ ಮನೆಯಲ್ಲಿ ನಾನು ಮೊದಲನೇ ವ್ಯಕ್ತಿಯಾಗಿದೆ ಕ್ರಿಸ್ತನನ್ನು ಕೊಂಡುಕೊಳ್ಳುವನು. My family is a very big family. ನನ್ನ ಕುಟುಂಬವು ದೊಡ್ಡ ಕುಟುಂಬವಾಗಿದೆ. I take my uncle, auntie, all cousins, nephews, everybody, whole family, one person. ಇಡೀ ಕುಟುಂಬದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ. It doesn't mean they have not heard the gospel. ಅವರು ಸುವಾರ್ತೆ ಕೇಳಿಲ್ಲ ಅಂದಲ್ಲ. Everybody heard the gospel. ಪ್ರತಿಯೊಬ್ಬರು ಸುವಾರ್ತೆ ಕೇಳಿದರು. I responded. ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟೆ. Now, why I should learn about great grace? ಯಾಕೆ ನಾನು ದೊಡ್ಡ ಕೃಪೆಯ ಕುರಿತಾಗಿ ಕಲಿಬೇಕು? What difference it will make? ಯಾವ ವ್ಯತ್ಯಾಸ ಅದು ಉಂಟು ಮಾಡ್ತದೆ? Let me give you one, just small testimony. ನಾನು ಒಂದು ಸಣ್ಣ ಸಾಕ್ಷಿ ಹೇಳ್ತೇನೆ. See, how many of you have a desire to serve the Lord? ಎಷ್ಟು ಜನಕ್ಕೆ ದೇವರ ಸೇವೆ ಮಾಡಬೇಕೆಂಬ ಆಸೆ ಇದೆ? How many of you think, how should I start? ಎಷ್ಟು ಜನ ಯೋಚನೆ ಮಾಡ್ತಾರೆ ಹೇಗೆ ಪ್ರಾರಂಭಿಸಬೇಕೆಂಬುದಾಗಿ? We all have a desire. ನಮಗೆಲ್ಲರಿಗೆ ಆಸೆ ಇದೆ. Don't know what to do. ಆದ್ರೆ ಹೇಗೆ ಮಾಡಬೇಕು ಗೊತ್ತಿಲ್ಲ. I had a same problem. ನನಗೂ ಕೂಡ ಇದೇ ಸಮಸ್ಯೆ ಇತ್ತು. Lot of desire. ತುಂಬಾ ಆಸೆ ಒಳಗಡೆ ಇದೆ. Don't know what to do. ಆದ್ರೆ ಏನ್ ಮಾಡಬೇಕು ಗೊತ್ತಿಲ್ಲ. And great thing is God gave me vision about church also. ದೊಡ್ಡ ಸಂಗತಿ ಏನಂದ್ರೆ ಒಂದು ಸಭೆ ಕುರಿತಾಗಿ ದೇವರು ಒಂದು ದರ್ಶನ ನನಗೆ ಕೊಟ್ಟಿದ್ದ. Don't know what to do. ಏನ್ ಮಾಡಬೇಕು ಗೊತ್ತಿಲ್ಲ. But lot of desire. ತುಂಬಾ ಆಸೆ ಇದೆ. I thought maybe I will join a choir. ನಾನು ಯೋಚನೆ ಮಾಡಿದೆ ಒಂದು ಕಾಯ್ ಗ್ರೂಪಿಗೆ ನಾನು ಸೇರ್ಕೊಳ್ತೇನೆ. If I join a choir, then I will do something for God.
ನಾನು ಕಾಯರ್ ಗ್ರೂಪಿಗೆ ಸೇರಿದ್ರೆ ದೇವರಿಗೋಸ್ಕರ ಏನೋ ಒಂದು ಮಾಡಬಹುದು. I also went sincerely. I joined for a guitar class. I want to sing. I want to be with them. ನಾನು ಪ್ರಾಮಾಣಿಕವಾಗಿ ಒಂದು ಗಿಟಾರ್ ಕ್ಲಾಸಿಗೆ ಕೂಡ ಸೇರಿದೆ, ಯಾಕಂದ್ರೆ ನನಗೆ ದೇವರ ಸೇವೆ ಮಾಡಬೇಕು, ಕಾಯರ್ ಗ್ರೂಪಿಗೆ ಸೇರಬೇಕು. But I couldn't manage. ಆದ್ರೆ ನಾನು ಅದು ಸಂಭಾಳಿಸಲಿಕ್ಕೆ ಆಗ್ಲಿಲ್ಲ. How to serve? ಹೇಗೆ ನಾನು ಸೇವೆ ಮಾಡಬೇಕು? I don't know local language. That's one more problem. ನನಗೆ ಇಲ್ಲಿಯ ಭಾಷೆ ನನಗೆ ಗೊತ್ತಿಲ್ಲ, ಅದು ಇನ್ನೊಂದು ಸಮಸ್ಯೆ ಆಗಿತ್ತು. I cannot talk. I want to tell the gospel, but I can't talk Kannada. ನನಗೆ ಸುವಾರ್ತೆ ಸಾರಬೇಕು, ಆದ್ರೆ ನನಗೆ ಕನ್ನಡ ಭಾಷೆ ಬರುವುದಿಲ್ಲ. I want to minister to people. ನಾನು ಜನರಿಗೆ ಸೇವೆ ಸಲ್ಲಿಸಬೇಕು, ಆದ್ರೆ ನನಗೆ ಆಗ್ತಾ ಇಲ್ಲ. Language is a real issue. ಅದು ಒಂದು ಭಾಷೆ ಒಂದು ಸಮಸ್ಯೆ ಆಗಿತ್ತು. But desire to serve the Lord is there. ಆದ್ರೆ ದೇವರ ಸೇವೆ ಮಾಡುವಂತ ಆಸೆ ಒಳಗಡೆ ಇದೆ. I had a lot of friends. ನನಗೆ ತುಂಬಾ ಸ್ನೇಹಿತರಿದ್ರು. Very talented. ಅವರು ತುಂಬಾ ಪ್ರತಿಭಾವಂತರಾಗಿದ್ದರು. Very gifted musicians. ಅವರು ಒಳ್ಳೆ ಒಂದು ತಾಲಾಂತುಳ್ಳದಂತ ಮ್ಯೂಸಿಷಿಯನ್ಸ್ ಆಗಿದ್ರು. They are too good in English, too good in Kannada. ಅವರಿಗೆ ಒಳ್ಳೆ ಇಂಗ್ಲಿಷ್ ಬರ್ತಾ ಇತ್ತು, ಹಾಗೆ ಒಳ್ಳೆ ಕನ್ನಡ ಸಹ ಬರ್ತಾ ಇತ್ತು. Listen. ಇಲ್ಲಿ ಕೇಳ್ರಿ. If you catch what I'm saying, then what I'm teaching for next 2 weeks, it will mean something for you. ಈಗ ನಾನು ಏನು ಹೇಳ್ತಾ ಇದ್ದೇನೋ ಅದು ನೀವು ಅರ್ಥ ಮಾಡಿಕೊಂಡ್ರೆ ಬರುವ 2 ವಾರದಲ್ಲಿ ನಾ ಹೇಳುವಂತದ್ದು ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ. Come with me to 1 Corinthians. ನಮ್ಮೊಂದಿಗೆ 1 ಕೊರಿಂಥಕ್ಕೆ ಬನ್ನಿರಿ. 1 Corinthians 15:10. 1 ಕೊರಿಂಥ 15ನೇ ಅಧ್ಯಾಯ 10ನೇ ವಚನ. Verse 9 and 10. 9 ಮತ್ತು 10ನೇ ವಚನ. 1 Corinthians 15th chapter, verse 9 and 10. 1 ಕೊರಿಂಥ 15ನೇ ಅಧ್ಯಾಯ 9 ಮತ್ತು 10ನೇ ವಚನ. For I am the least of the apostles, and that I am not meet to be called an apostle, because I persecuted the church of God. But by the grace of God I am what I am, and His grace which was bestowed upon me was not in vain, but I labored more abundantly than they all, yet not I, but the grace of God which was with me. ನಾನಂತೂ ಅಪೊಸ್ತಲರಲ್ಲಿ ಕನಿಷ್ಠನಷ್ಟೇ, ಯಾಕಂದರೆ ನಾನು ದೇವರ ಸಭೆಯನ್ನು ಹಿಂಸೆಪಡಿಸಿದರಿಂದ ಅಪೊಸ್ತಲನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನೇ ಆಗಿದ್ದೇನೆ. ನನಗುಂಟಾದ ಆತನ ಕೃಪೆ ನಿಷ್ಫಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಎಷ್ಟೋ ಹೆಚ್ಚಾಗಿ ಪ್ರಯಾಸಪಟ್ಟೆನು, ಆದರೆ ಪ್ರಯಾಸಪಟ್ಟವನು ನಾನಲ್ಲ, ನನ್ನೊಂದಿಗಿದ್ದಂಥ ದೇವರ ಕೃಪೆಯೇ. Listen. ಇಲ್ಲಿ ಕೇಳ್ರಿ. Jesus had 12 disciples. ಯೇಸು ಕ್ರಿಸ್ತನಿಗೆ 12 ಜನ ಶಿಷ್ಯರಿದ್ದರು. Yes or no? ಹೌದಾ ಇಲ್ವಾ? Then 70 disciples. ಮತ್ತು 70 ಶಿಷ್ಯರು. He trained them. ಅವರಿಗೆಲ್ಲರಿಗೂ ಆತನ ತರಬೇತಿ ಕೊಟ್ಟಿದ್ದನು. He taught them. ಆತನಿಗೆ ಅವರು ಬೋಧಿಸಿದನು. Paul was not a believer that time. ಆದರೆ ಪೌಲನು ಆ ಸಮಯದಲ್ಲಿ ಒಬ್ಬ ವಿಶ್ವಾಸಿಯಾಗಿರಲಿಲ್ಲ. In fact, he persecuted the church of God. ನೋಡ್ಲಿಕ್ಕೆ ಹೋದ್ರೆ ಆತನು ಸಭೆಯನ್ನು ಹಿಂಸೆ ಪಡಿಸ್ತಾ ಇದ್ದ. Apostle Paul was not trained by Jesus. ಅಪೊಸ್ತಲನಾದ ಪೌಲನು ಯೇಸು ಕ್ರಿಸ್ತನಿಂದ ತರಬೇತಿ ಹೊಂದಿರಲಿಲ್ಲ. He is telling, I am least of all the apostles. ಆತನ ಎಲ್ಲಾ ಅಪೊಸ್ತಲ ನಾನು ಕನಿಷ್ಠನವನಾಗಿದ್ದೇನೆ. Take Peter, John, James, all these people, no, Thomas, comparing to all, I am the least. ಯಾಕೋಬನಿಗೆ, ಪೇತ್ರನಿಗೆ, ಯೋಹಾನನಿಗೆ ನೀವು ಹೋಲಿಸಿ ನೋಡಿದ್ರೆ ನಾನು ಕನಿಷ್ಠನವನಾಗಿದ್ದೇನೆ. But he says, ಆದ್ರೆ ಆತನು ಹೇಳ್ತಾನೆ, by the grace of God I am what I am. ದೇವರ ಕೃಪೆಯಿಂದ ನಾನು ಏನಾಗಿದ್ದೇನೋ ಅಂಥವನೇ ಆಗಿದ್ದೇನೆ. Say, by the grace of God I am what I am. ದೇವರ ಕೃಪೆಯಿಂದ ನಾನು ಏನಾಗಿದ್ದೇನೋ ಅದೇ ಆಗಿದ್ದೇನೆ. He says, the grace which God put on me, it is not vain. ಆತನು ಹೇಳ್ತಾನೆ, ದೇವರು ನನ್ನ ಮೇಲೆ ಸುರಿಸಿದಂತ ಕೃಪೆಯು ಅದು ನಿಷ್ಫಲವಾಗಲಿಲ್ಲ. I labored more abundantly than they all. ಅವರೆಲ್ಲರಿಗಿಂತ ನಾನು ಹೆಚ್ಚಾಗಿ ಪ್ರಯಾಸ ಪಟ್ಟೆನು. He is telling, I have done more work than Peter and John. ಆತನು ಹೇಳ್ತಾನೆ, ಯಾಕೋಬ, ಪೇತ್ರನಿಗಿಂತ ಹೆಚ್ಚಾದ ಕೆಲಸ ನಾನು ಮಾಡಿದ್ದೇನೆ. God is not a partial God. ದೇವರು ಪಕ್ಷಪಾತಿಯಾದಂತ ದೇವರಲ್ಲ. Yes or no? ಹೌದಾ ಇಲ್ವಾ? But he is telling, I have done more work. ಆತನು ಹೇಳ್ತಾನೆ, ನಾನು ಅವರೆಲ್ಲರಿಗಿಂತ ಹೆಚ್ಚಾದ ಕೆಲಸ ಮಾಡಿದ್ದೇನೆ. Yet not I, but the grace of God. ಆದ್ರೆ ನಾನಲ್ಲ, ನನ್ನ ಮೂಲಕ ದೇವರು ಮಾಡಿದ್ದಾನೆ. Hallelujah. This truth I can preach 1 hour. ಇದನ್ನು ನಾನು 1 ತಾಸನ್ನು ಹೇಳ್ಬಹುದು. Listen. I was struggling. ನಾನು ಕಷ್ಟಪಡ್ತಾ ಇದ್ದೆ. Don't know how to start ministry. ಹೇಗೆ ಸೇವೆ ಪ್ರಾರಂಭಿಸಬೇಕು ಗೊತ್ತಿಲ್ಲ. I love Jesus. ನಾನು ಯೇಸು ಕ್ರಿಸ್ತನನ್ನು ಪ್ರೀತಿಸ್ತಾ ಇದ್ದೇನೆ. Don't know what to do. ಏನ್ ಮಾಡಬೇಕು ಗೊತ್ತಿಲ್ಲ. Then one pastor's wife, she told me, ಒಬ್ಬ ಸಭಾಪಾಲಕರ ಹೆಂಡತಿ ನನಗೆ ಹೇಳಿದ್ರು, brother, you should have revelation about the grace of God.
ಸಹೋದರನೇ, ನಿನಗೆ ದೇವರ ಕೃಪೆಯ ಕುರಿತಾದ ಒಂದು ಪ್ರಕಟಣೆ ಬೇಕು. You should ask God for grace. ನೀನು ದೇವರಿಗೆ ಕೃಪೆಗಾಗಿ ಕೇಳ್ಕೋಬೇಕು. You know, there I got one idea. ಆವಾಗ ನನಗೆ ಒಂದು ಉಪಾಯ ಸಿಕ್ಕಿತು. I took the Bible, wherever grace is there, I underlined. ನಾನು ಸತ್ಯವೇದ ತೆಗೆದುಕೊಂಡು ಎಲ್ಲೆಲ್ಲಿ ಕೃಪೆ ಎಂಬ ಶಬ್ದ ಇದೆಯೋ ಅದನ್ನೆಲ್ಲ ಅಂಡರ್ಲೈನ್ ಮಾಡಿದೆ. I started meditating. ನಾನು ಅದು ಧ್ಯಾನ ಮಾಡಲಿಕ್ಕೆ ಪ್ರಾರಂಭಿಸಿದೆ. Grace, grace, grace. In John Gospel, first chapter, grace is there. 2 Corinthians 12:9, grace is there. Wherever grace is there, that scriptures I'll underline. ಯೋಹಾನ ಸುವಾರ್ತೆಯಲ್ಲಿ 1 ಕೊರಿಂಥದಲ್ಲಿ ಎಲ್ಲೆಲ್ಲೂ ಕೃಪೆ ಎಂಬ ಶಬ್ದ ಇದೆಯೋ ಅದೆಲ್ಲ ಮೇಲೆ ನಾನು ಗೆರೆಯನ್ನು ಎಳೆದೆ. I found suddenly my prayer time increased. ಕಂಡುಕೊಂಡೆ, ಅದ ನಂತರ ನನ್ನ ಪ್ರಾರ್ಥನಾ ಸಮಯವು ಹೆಚ್ಚಾಯಿತು. I am praying more. ಪ್ರಾರ್ಥಿಸ್ತಾ ಇದ್ದೇನೆ. I started reading Bible more. ನಾನು ಸತ್ಯವೇದವನ್ನು ಹೆಚ್ಚಾಗಿ ಓದಲಿಕ್ಕೆ ಪ್ರಾರಂಭಿಸಿದೆ. Daily God speaks. ಪ್ರತಿದಿನ ದೇವರು ಮಾತಾಡ್ತಾ ಇದ್ದ. Daily I will have one message. ಪ್ರತಿದಿನ ನನಗೆ ಒಂದು ಸಂದೇಶ ಇರ್ತಿತ್ತು. And not only that, ಅಷ್ಟು ಮಾತ್ರ ಅಲ್ಲ, daily somebody will call me. ಪ್ರತಿದಿನ ಯಾರಾದ್ರೂ ನನಗೆ ಕರೀತಾ ಇದ್ರು. I don't know who will call. ನನಗೆ ಗೊತ್ತಿಲ್ಲ ಯಾರು ನನಗೆ ಕರೀತಾರೆ. Somebody will call me, somebody will come and tell, come preach. ಯಾರಾದ್ರೂ ನನಗೆ ಕಾಲ್ ಮಾಡಿ ಹೇಳ್ತಿದ್ರು, ಬನ್ನಿ ಇಲ್ಲಿ ಪ್ರೀಚ್ ಮಾಡಿ. I have few friends. ನನಗೆ ಕೆಲವು ಸ್ನೇಹಿತರಿದ್ರು, They will take me. ಅವ್ರು ಕರ್ಕೊಂಡು ಹೋಗ್ತಿದ್ರು. See, that time I don't know Kannada. ಆ ದಿನಗಳು ನನಗೆ ಕನ್ನಡ ಗೊತ್ತಿರ್ಲಿಲ್ಲ. I will just go keep quiet. ನಾನು ಹೋಗ್ತಿದ್ದೆ, ನಾನು ಸುಮ್ನೆ They ಕೂತ್ಕೊಳ್ತಿದ್ದೆ. will sing song. ಅವ್ರು ಹಾಡು ಹಾಡ್ತಿದ್ರು, I will preach. ನಾನು ಸಾರ್ತಿದ್ದೆ. They will translate. ಅವರು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು. That time I don't know how to start the message, how to finish the message. ಆ ದಿನಗಳಲ್ಲಿ ನನಗೆ ಹೇಗೆ ಸಂದೇಶ ಪ್ರಾರಂಭಿಸಬೇಕು, ಹೇಗೆ ಸಂದೇಶ ಮುಕ್ತಾಯಗೊಳಿಸಬೇಕು ಗೊತ್ತಿರ್ಲಿಲ್ಲ. What God gives, I'll talk. ದೇವ್ರು ಏನ್ ಕೊಡ್ತಾ ಇದ್ದನು ಅದನ್ನೇ I ಮಾತಾಡ್ತಿದ್ದೆ. will come back. ನಾನು ಹಿಂತಿರುಗಿ ಬರ್ತಿದ್ದೆ. It happened in such a way. 2 years non-stop I was preaching. ಆಯ್ತು ಅಂದ್ರೆ 2 ವರ್ಷ ಸತತವಾಗಿ ನಾನು ಸಾರ್ಥನೆ ಪ್ರೀಚ್ ಮಾಡ್ತಾನೆ ಇದ್ದೆ. Every day I will go somewhere, not preaching exactly, I will be teaching. I will be going to some people. I will take Bible and teach. ನಾನು ಹೋಗಿ ಅಲ್ಲಿ ಕಲಿಸ್ತಾ ಇದ್ದೆ, ಸತ್ಯವೇ ತೆಗೆದುಕೊಂಡು ಜನರಿಗೆ ಕಲಿಸ್ತಾ ಇದ್ದೆ. But I had 10 friends with me. ನನ್ನ ಜೊತೆಗೆ 10 ಜನ ಸ್ನೇಹಿತರಿದ್ರು. Very close friends. ಬಹಳ ಹತ್ತಿರವಾದಂತ ಸ್ನೇಹಿತರು. All are born again, tongue talking people. ಅವರೆಲ್ಲರೂ ತಿರುಗಿ ಹುಟ್ಟಿದವರು, ಅನ್ಯ ಭಾಷೆ ಮಾತನಾಡುವಂತ ವಿಶ್ವಾಸಿಗಳಾಗಿದ್ರು. Hallelujah. Hallelujah. I was working as a school teacher. ನಾನು ಒಬ್ಬ ಸ್ಕೂಲಲ್ಲಿ ಒಬ್ಬ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ. Evening I'll come, I'll get ready for go for meeting. ನಾನು ಸಂಜೆ ಬರ್ತಿದ್ದೆ ಮತ್ತು ಮೀಟಿಂಗ್ ಆಗಿ ಸಿದ್ಧವಾಗ್ತಿದ್ದೆ. Night I'll come, I'll eat food, I'll pray. ನಾನು ರಾತ್ರಿ ಬಂದು ಊಟ ಮಾಡಿ ನಂತರ ನಾನು ಪ್ರಾರ್ಥಿಸ್ತಿದ್ದೆ. Morning I'll be reading Bible. ಬೆಳಗಿನ ಜಾವದಲ್ಲಿ ನಾನು ಸತ್ಯವೇದ ಓದ್ತಿದ್ದೆ. They used to call me. ಅವ್ರು ನನಗೆ ಕರೆ ಮಾಡ್ತಿದ್ರು. Hey, always you are praying, man, come and see TV. ಅವರೆಲ್ಲರೂ ಹೇಳ್ತಾ ಇದ್ರು, ಯಾವಾಗ್ಲೂ ಪ್ರಾರ್ಥಿಸ್ತಾ ಇದ್ದೆ, ಬಂದು ಸ್ವಲ್ಪ ಟಿವಿ ನೋಡು. I said, no, I am not wasting time. ನಾನು ಇಲ್ಲ ನಾನು ಸಮಯ ವ್ಯರ್ಥ ಮಾಡುವುದಿಲ್ಲ. I can boldly tell. ನಾನು ಬಹಳ ಧೈರ್ಯವಾಗಿ ಹೇಳಬಲ್ಲೆ. Even though I was the least among all, I worked more than these 10 people. ನಾನು ಎಲ್ಲರಿಗಿಂತ ಕನಿಷ್ಠನವನಾಗಿದ್ದರೂ ಕೂಡ, ಆದ್ರೆ ಈ ಎಲ್ಲಾ 10 ಜನಕ್ಕಿಂತ ಹೆಚ್ಚಾಗಿ ನಾನು ಪ್ರಯಾಸ ಪಟ್ಟೆನು. Hallelujah. Hallelujah. You know why? ಯಾಕೆ ಗೊತ್ತಾ? A revelation about grace. ಕೃಪೆಯ ಕುರಿತಾದಂತ ಒಂದು ಪ್ರಕಟಣೆ. Another word for grace is favor. ಇನ್ನೊಂದು ಪದ ಕೃಪೆಗೆ ಇರುವಂತದ್ದು ದಯೆಯಾಗಿದೆ. Favor is, that from there only the word favorite comes. ದಯೆ ಎಂಬ ಒಂದು ಪದದಿಂದಲೇ ಅಲ್ಲಿ ಇಷ್ಟಪಡುವಂತದೆಂಬ ಶಬ್ದ ಬರ್ತದೆ. Hallelujah. Hallelujah. God's grace makes you God's favorite. ದೇವರ ಕೃಪೆಯು ನಿಮಗೆ ದೇವರಿಗೆ ಬಹಳ ಇಷ್ಟವಾದಂತ ವ್ಯಕ್ತಿಯಾಗಿ ಮಾಡ್ತದೆ. Hallelujah. Hallelujah. Say, God's grace makes me God's favorite. ದೇವರ ದಯೆ ನನ್ನನ್ನು ದೇವರಿಗೆ ಫೇವರೇಟ್ ಆಗಿ ಮಾಡ್ತದೆ. Now the question is, ಈಗ ಪ್ರಶ್ನೆ ಏನಂದ್ರೆ, is it true? ಇದು ಸತ್ಯವಾಗಿದೆಯಾ? We get confused. God is a father, equally he will treat everybody. ನಾವು ಅನ್ಕೊಳ್ತೇವೆ ದೇವರು ತಂದೆಯಾಗಿದ್ದಾನೆ, ಎಲ್ಲರನ್ನು ಒಂದೇ ಸಮವಾಗಿ ಆತ ನೋಡ್ತಾನೆ. Yes or no? ಹೌದಾ ಇಲ್ವಾ? If God is a father, equally treat everybody, why favoritism? ದೇವರು ತಂದೆಯಾಗಿದ್ದು ಎಲ್ಲರನ್ನು ಒಂದೇ ರೀತಿಯಾಗಿ ನೋಡುವುದಾದ್ರೆ ಆತನಿಗೆ ಫೇವರೇಟ್ ಎನ್ನುವುದು ಯಾಕಿರ್ತದೆ? I will show that scriptures also. ನಾನು ಆ ಒಂದು ವಾಕ್ಯವನ್ನು ಕೂಡ ತೋರಿಸ್ತೀನಿ. Then I will show the difference between what is favor and partiality.
ಆ ನಂತರ ನಿಮ್ಗೆ ಹೇಳ್ತೇನೆ ದೇವರ ದಯೆಯುಳ್ಳವರು ಮತ್ತು ಪಕ್ಷಪಾತದಲ್ಲಿ ಇರುವುದಂದ್ರೆ ಏನೆಂಬುದಾಗಿ ನಿಮ್ಗೆ ತಿಳಿಸ್ತೇನೆ. Romans 2:11. ರೋಮದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ verse 11. 11ನೇ ವಚನ. ರೋಮದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. For there is no respect of persons with God. ದೇವರಲ್ಲಿ ಪಕ್ಷಪಾತವಿಲ್ಲ. Hallelujah. Hallelujah. This is clear, you should not have a doubt, okay? We should not think when I say favorite means God likes somebody, God doesn't like somebody, like that. You should not come to conclusion. ಇದು ನಿಮಗೆ ಸ್ಪಷ್ಟವಾಗಿರಬೇಕು. ದೇವರಲ್ಲಿ ಪಕ್ಷಪಾತವಿಲ್ಲ. ಯಾವಾಗ ನಾನು ದೇವರಿಗೆ ಫೇವರೇಟ್ ಎಂಬುದಾಗಿ ಹೇಳ್ತೀನೋ ದೇವರು ಒಬ್ಬರಿಗೆ ಹೆಚ್ಚಾಗಿ ಇಷ್ಟಪಡ್ತಾನೆ, ಇನ್ನೊಬ್ಬರಿಗೆ ಕಡಿಮೆ ಎಂಬುದಾಗಿ ನೀವು ಎನ್ಸ್ಕೋಬಾರ್ದು. One more scripture, Acts 10th chapter. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ verse 34. 34ನೇ ವಚನ. Sorry. Acts 10. I missed it. Okay. Sorry. Acts 10:34. Yeah. Read it. I got it. Acts 10. 34. Acts 10:34. ಆಗ ಪೇತ್ರನು ತನ್ನ ಬಾಯಿ ತೆರೆದು ಹೇಳಿದೇನೆಂದರೆ, ನಿಜವಾಗಿ ದೇವರು ಪಕ್ಷಪಾತಿ ಅಲ್ಲವೆಂದು ನಾನು ತಿಳಿದಿದ್ದೇನೆ. Here Peter is opened his mouth, says, really or truly God is no respecter of persons. ಇಲ್ಲಿ ಪೇತ್ರನು ತನ್ನ ಬಾಯಿ ತೆರೆದು ಹೇಳ್ತಾನೆ, ನಿಜವಾಗಿಯೂ ದೇವರು ಪಕ್ಷಪಾತಿ ಅಲ್ಲ. Say, truly God is not a partial God. ನಿಜವಾಗಿಯೂ ದೇವರು ಪಕ್ಷಪಾತಿ ಅಲ್ಲ. Okay, now listen to me. ಈಗ ನಾನು ಕೇಳ್ರಿ. Grace is available for everybody. ಕೃಪೆ ಎಲ್ಲರಿಗಾಗಿ ಇದೆ. Hallelujah. Hallelujah. Then what is the difference between favoritism and showing partiality? ಹಾಗಾದರೆ ಈ ಫೇವರೇಟ್ ಮತ್ತು ಪಕ್ಷಪಾತ ತೋರಿಸುವುದರಲ್ಲಿ ಅದರ ಇರುವಂತಹ ವ್ಯತ್ಯಾಸಗಳೇನು? What is the difference? ಏನು ವ್ಯತ್ಯಾಸ ಇದೆ? Hallelujah. Hallelujah. The partiality means the way you judge a person by his look, by his appearance, color, education, money, all those things you consider and you show you like him. That is partiality. ಪಕ್ಷಪಾತ ಎಂದರೆ ಒಬ್ಬ ಮನುಷ್ಯನ ಒಂದು ಹೊರ ತೋರಿಕೆ, ಆತನ ಒಂದು ಬಣ್ಣ, ಆತನು ಹೇಗೆ ಮಾತಾಡ್ತಾನೆ, ಈ ಹೊರಗಿನ ಇಲ್ಲ ನೋಟಗಳ ಮೇಲೆ ನೀವು ಆತನನ್ನು ಜಡ್ಜ್ ಮಾಡುವುದು ಹೇಗಿದ್ದಾನೆ ಎಂಬುದೇ ಪಕ್ಷಪಾತವಾಗಿದೆ. I'll put it like this. Somebody, I like them, I receive them, I talk. ಯಾರಿಗೂ ನನಗೆ ಇಷ್ಟವಾಗಿದ್ದಾರೆ, ಅವರನ್ನು ಕರಿತೀನಿ, ಅವ್ರ ಜೊತೆಗೆ ಮಾತಾಡ್ತೀನಿ. The other person is standing as I don't even look at them, I don't want them. ಇನ್ನೊಬ್ರು ಯಾರೋ ಅಲ್ಲಿ ನಿಂತ್ಕೊಂಡಿದ್ದಾರೆ, ನಾನು ಅವ್ರು ನೋಡುವುದು ಸಹ ಅವ್ರಿಗೆ ಮಾತಾಡ್ಲಿಕ್ಕೂ ಬೇಡ. That is partiality. ಅದು ಪಕ್ಷಪಾತ. God is not partial. ದೇವರು ಪಕ್ಷಪಾತಿ ಅಲ್ಲ. And we should not be partial. Church should not show partiality. ನಾವು ಕೂಡ ಮತ್ತು ಸಭೆಯು ಕೂಡ ಪಕ್ಷಪಾತವನ್ನು ತೋರಿಸಬಾರದು. Sometimes people happens, no? I have seen many places people who are rich, they'll get a special attention. ನಾನು ಅನೇಕ ಕಡೆ ನೋಡಿದ್ದೀನಿ, ಯಾರು ಶ್ರೀಮಂತರಾಗಿದ್ದೀರೋ ಅವರಿಗೆ ಒಂದು ವಿಶೇಷವಾದ ಗಮನ ಸಿಗ್ತದೆ. I say no, in our church nothing, there is no rich, no all those things. Anybody comes, anybody sit. That it is up to you. ನಮ್ಮ ಸಭೆಯಲ್ಲಿ ಹಾಗೆ ಇರಲಿ, ಯಾರು ಬರ್ಬೋದು, ಎಲ್ಲಿ ಬೇಕಾದ್ರೂ ಕೂತ್ಕೊಳ್ಳೋ, ಅದು ಯಾವುದು ವ್ಯತ್ಯಾಸ ಮಾಡುವುದಿಲ್ಲ. Only those who are involved in the ministry, I make them to sit in the first row. So it will be easy for me to call them. ಯಾರೆಲ್ಲ ಸೇವೆಯಲ್ಲಿ ತೊಡಗಿದ್ದಾರೋ ಅವರನ್ನು ಮಾತ್ರ ನಾನು ಮೊದಲನೇ ಸಾಲಿನಲ್ಲಿ ಕೂತ್ಕೊಳ್ಳಿಸಿದ್ದೇನೆ, ಯಾಕಂದ್ರೆ ಅವರ ಜೊತೆಗೆ ಮಾತಾಡೋದಕ್ಕೆ ಕರೆಯುವುದಕ್ಕೆ ನನಗೆ ಸುಲಭವಾಗ್ತದೆ. So then what is being favoritism? ಆದ್ರೆ ಅವನು ಫೇವರೇಟ್ ಆಗಿರುವಂತದಂದ್ರೆ ಅರ್ಥ ಏನು? I still remember 15 years back. ನನಗೆ ಇನ್ನೂ ನೆನಪಿದೆ, 15 ವರ್ಷದ ಹಿಂದೆ I finished the service. ನಾನು ಸೇವೆಯನ್ನು ಮುಗಿಸಿದೆ. I was shaking hand with everybody. ನಾನು ಎಲ್ಲರೊಂದಿಗೆ ಕೈ ಜೋಡಿಸ್ತಾ ಇದ್ದೆ. One sister, when I was shaking hand, God showed me in her purse there is no money. ನಾನು ಒಬ್ಬ ಸ್ತ್ರೀಗೆ ನಾನು ಕೈ ಜೋಡಿಸ್ತಿರುವಾಗ ದೇವರು ನನಗೆ ತೋರಿಸಿದನು, ಆ ಸ್ತ್ರೀಯ ಪರ್ಸ್ ನಲ್ಲಿ ದುಡ್ಡಿಲ್ಲ. It should be at least 20 years back, sorry. ಅದು 20 ವರ್ಷ ಹಿಂದೆ ಇರಬಹುದು. No money. ಹಣ ಇಲ್ಲ. In her house. And she is not a poor lady. She was working as a teacher, school teacher. ಅವರು ಒಂದು ಬಡವರಾಗಿರ್ಲಿಲ್ಲ, ಅವರು ಸ್ಕೂಲ್ ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು. That day no money. ಆ ದಿನ ಅವ್ರ ಕೈಯಲ್ಲಿ ಹಣ ಇರ್ಲಿಲ್ಲ. In their house no ration. ಅವರ ಮನೆಯಲ್ಲಿ ರೇಷನ್ ಸಹ ಇರ್ಲಿಲ್ಲ. I was shaking hand. The moment I came to her,
God showed me the need. ನಾನು ಯಾವಾಗ ಅವಳ ಹತ್ತಿರಕ್ಕೆ ಹೋಗಿ ಕೈ ಜೋಡಿಸ್ತಾ ಇದ್ನೋ ದೇವರ ಅವಳ ಬೇಡಿಕೆಯನ್ನು ನನಗೆ ತೋರಿಸಿದ. And God said, immediately give 500 rupees. ದೇವರು ಹೇಳಿದ ನನಗೆ 500 ರೂಪಾಯಿ ಆಕೆಗೆ ಕೊಡು. When I gave, she was surprised, she was on tears. ನಾನು ಯಾವಾಗ ಅವಳಿಗೆ ಕೊಟ್ಟು ಅವಳು ಆಶ್ಚರ್ಯಪಟ್ಲು ಮತ್ತು ಅವಳ ಕಣ್ಣಲ್ಲಿ ನೀರಿತ್ತು. So because I am moved out, by God, I gave for 500 rupees to one person. It doesn't mean I hate all others. ದೇವರು ನನಗೆ ನಡೆಸಿದ ಪ್ರಕಾರ ಆಕೆಗೆ ನಾನು 500 ರೂಪಾಯಿ ಕೊಟ್ಟೆ ಅಂದರೆ ನನಗೆ ಬೇರೆ ಜೊತೆಗೆ ನನಗೆ ಪಕ್ಷಪಾತ ಇದೆ ಎಂಬುದಾಗಿ ಅರ್ಥ ಅಲ್ಲ. Hallelujah. Hallelujah. You got my point? ನಿಮಗೆ ನಮ್ಮ ವಿಷಯ ನಿಮಗೆ It doesn't mean I am partial. ಅದು ನಾನು ಪಕ್ಷಪಾತಿಯಾಗಿದ್ದೇನೆ ಎಂಬುದಾಗಿ ತೋರಿಸ್ತಾ ಇಲ್ಲ. I didn't give money to everybody. ನಾನು ಎಲ್ಲರಿಗೆ ಹಣ ಕೊಟ್ಟಿಲ್ಲ. What I gave was so little, but that was so big for her that day. ನಾನು ಆಕೆ ಕೊಟ್ಟಿದ್ದು ಬಹಳ ಸಣ್ಣದಾಗಿತ್ತು, ಆದ್ರೆ ಆಕೆಗೆ ಆ ದಿನ ಅದು ದೊಡ್ಡದಾಗಿತ್ತು. But people don't understand this. ಆದ್ರೆ ಜನರಿಗೆ ಇದು ಅರ್ಥವಾಗುವುದಿಲ್ಲ. Hello, are you here? ನೀವು ಇಲ್ಲಿದ್ದೀರಾ? Imagine somebody sees next to her. ಇದನ್ನು ನೋಡಿದ್ರೆ I also don't have money. Anna didn't give me. Why he gave her? ನನ್ನ ಹತ್ರ ಕೂಡ ಹಣ ಇರ್ಲಿಲ್ಲ, ಅಣ್ಣ ನನಗೆ ಕೊಟ್ಟಿಲ್ಲ, ಆಕೆಗೆ ಯಾಕೆ ಕೊಟ್ಟ? 1 year before I went to Yadgir. ಒಂದು ವರ್ಷದ ಹಿಂದೆ ನಾನು ಯಾದಗಿರಿಗೆ ಹೋಗಿದ್ದೆ. I saw one sister serving the Lord. Her husband is dead. Her 2 children are dead. She is serving the Lord still. ಆಕೆ ದೇವರ ಸೇವೆ ಮಾಡ್ತಾ ಇದ್ಲು. Her husband was dead. ಆಕೆ ಗಂಡ ತೀರಿಕೊಂಡಿದ್ದ, 2 ಮಕ್ಕಳಿದ್ರು. He met with an accident, he died. ಆತನೊಬ್ಬ ಅಪಘಾತಕ್ಕೆ ಸಿಲುಕಿಕೊಂಡು ಆತನ ಸತ್ತಿದ. His 2 children also were dead. ಆಕೆ 2 ಮಕ್ಕಳು ಕೂಡ ತೀರಿಕೊಂಡಿದ್ರು. Still she has 2 children. ಇನ್ನೂ ಆಕೆಗೆ 2 ಮಕ್ಕಳಿದ್ದಾರೆ. Still she is serving God. ಇನ್ನೂ ಆಕೆ ದೇವರ ಸೇವೆ ಮಾಡ್ತಾ ಇದ್ದಾಳೆ. I was shocked. ನನಗೆ ಬಹಳ ಆಶ್ಚರ್ಯ ಆಯ್ತು. I asked, how you are doing? ನಾನು ಆಕೆ ಕೇಳಿ ಹೇಗೆ ಇದನ್ನು ಮಾಡ್ತಾ ಇದ್ದೀಯ? No problem, pastor. I go by bus. ಪರವಾಗಿಲ್ಲ ಪಾಸ್ಟರ್, ನಾನು ಬಸ್ ಮೂಲಕ ಹೋಗ್ತಾ ಇದ್ದೇನೆ. In fact, they were working for one church in one village. ಒಂದು ಹಳ್ಳಿಯಲ್ಲಿ ಒಂದು ಸಭೆಯಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ರು. After her husband was dead, they removed her from the job. ಆಕೆ ಗಂಡ ತೀರಿದ ನಂತರ ಅವಳಿಗೆ ಅಲ್ಲಿಂದ ಆ ಕೆಲಸ ತೆಗೆದು They ಹಾಕಿದ್ರು. appointed one more pastor. ಅವರು ಇನ್ನೊಂದು ಪಾಸ್ಟರ್ ಅನ್ನು ಅಲ್ಲಿ ಇರಿಸಿದ್ರು. But this lady is conducting 3 church services. ಆದ್ರೆ ಈ ಸ್ತ್ರೀಯು 3 ಕಡೆ ಸಭೆ ನಡೆಸ್ತಾ ಇದ್ಲು. Sunday 3, I was really shocked, surprised to say, my God, what a faith she has. ಭಾನುವಾರ ದಿನ 3 ಸಭೆಗಳು ನಡೆಸ್ತಾ ನನಗೆ ಬಹಳ ಆಶ್ಚರ್ಯ ಆಯ್ತು. ಈ ಕೇಳಿ ಎಷ್ಟು ನಂಬಿಕೆ ಇದೆ ಅಂತ. I asked the pastors, is she working anywhere? Anybody is suffering? No. By faith she is doing it. ನಾನು ಅಲ್ಲಿ ಸಭಾಪಾಲಕ ಕೇಳಿದೆ, ಯಾರಿಗಾದ್ರೂ ಸಹಾಯ ಮಾಡ್ತಾರಾ? ಇಲ್ಲ, ಆಕೆ ಕೇವಲ ನಂಬಿಕೆಯಿಂದಲೇ ಇದನ್ನು ಮಾಡ್ತಾ ಇದ್ದಾಳೆ. I was talking, I had some few friends from Gulbarga. ನಾನು ಮಾತಾಡ್ತಾ ಇದ್ದೆ, ನನಗೆ ಗುಲ್ಬರ್ಗ ಕೆಲವು ಸ್ನೇಹಿತರಿದ್ರು. All pastors, then we thought, see, pastors fellowship, we have so much money. Every month we'll give something for 3 months at least. ನಾನು ಅನ್ಕೊಂಡೆ ಪಾಸ್ಟರ್ ಫೆಲೋಶಿಪ್ ಅಲ್ಲಿ ಹಣ ಇರುವುದಕ್ಕೆ ಕಾರಣ ಕೆಲವು ತಿಂಗಳಿಗೋಸ್ಕರ ಅವರಿಗೆ ನಾವು ಸಹಾಯ ಮಾಡುವ. That is the time lockdown started. ಅಲ್ಲಿ ಲಾಕ್ಡೌನ್ ಸ್ಟಾರ್ಟ್ ಆಗಿತ್ತು. No bus facility, unable to go to village, do ministry. ಬಸ್ಸಿನ ಫೆಸಿಲಿಟಿ ಇರಲಿಲ್ಲ, ಆ ಸಭೆಗೆ ಹೋಗ್ತಾ ಇರ್ಲಿಕ್ಕೆ ಆಗ್ತಿರ್ಲಿಲ್ಲ, ಮತ್ತೆ ಸೇವೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. I told with good intention. ನಾನು ಒಳ್ಳೆ ಉದ್ದೇಶದಿಂದ ಇದನ್ನು ಹೇಳಿದೆ. Most of them they agreed. ಅನೇಕರು ಇದಕ್ಕೆ ಒಪ್ಪಿಕೊಂಡ್ರು. But some people got angry on me. ಅದಕ್ಕೆ ನನ್ನ ಮೇಲೆ ಸಿಟ್ಟು ಬಂತು. When we have so much need, what is the necessity to give to one more person? ನಮಗೆ ಇಷ್ಟು ಬೇಡಿಕೆ ಅವಶ್ಯಕತೆ ಇರುವಾಗ ಇನ್ನೊಬ್ಬರಿಗೆ ನಾವು ಯಾಕೆ ಕೊಡಬೇಕು? Hello. That you should understand the difference between partiality and favoritism. ಅದಕ್ಕಾಗಿ ನೀವು ಪಕ್ಷಪಾತ ತೋರಿಸುವುದರಲ್ಲಿ ಅಥವಾ ಇಷ್ಟಪಡುವ ವ್ಯತ್ಯಾಸವನ್ನು ನೀವು ಕಂಡುಕೋಬೇಕು. I have kept one brother. Literally I took care of him. ನಾನೊಬ್ಬ ಸಹೋದರನನ್ನು ಇಟ್ಕೊಂಡಿದ್ದೆ, ಆತನ ನಾನು ಒಳ್ಳೆ ರೀತಿಯಾಗಿ ನಾನು ನೋಡ್ಕೊಳ್ತಾ ಇದ್ದೆ. I kept him in the church office. ನಾನು ದಿನ I kept him in our church office. ನಮ್ಮ ಚರ್ಚ್ ಆಫೀಸ್ ಅಲ್ಲಿ ಅವರಿಗೆ ಇಟ್ಟಿದೆ. Because his parents were unable to take care. ಯಾಕಂದ್ರೆ ಆತನ ಪೋಷಕರು ನೋಡ್ಕೊಳ್ಳಿಕ್ಕೆ ಕಷ್ಟಪಡ್ತಾ ಇದ್ರು. He used to eat in my house in my dining table. ಆತನು ನನ್ನ ಮನೆಯಲ್ಲಿ ನಮ್ಮ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ತಿದ್ದ. I was moved by God to help him. ನಾನು ದೇವರಿಂದ ಚಲಿಸಲ್ಪಟ್ಟಿದೆ ಆತನಿಗೆ ಸಹಾಯ ಮಾಡುವುದಕ್ಕಾಗಿ. But ಆದ್ರೆ it is sad. ತುಂಬಾ ದುಃಖಕರವಾದದ್ದು. Because I am helping him,
10 people got upset on me. ನಾನು ಅವನಿಗೆ ಸಹಾಯ ಮಾಡ್ತಾ ಎಂಬುದಾಗಿ ನೋಡಿ 10 ಜನರಿಗೆ ನನ್ನ ಮೇಲೆ ಬೇಜಾರಾಯ್ತು. I said, this boy is very close to Anna. We are all not so close. ಈ ಸಹೋದರ ಅಣ್ಣನಿಗೆ ಬಹಳ ಹತ್ತಿರವಾಗಿದ್ದಾನೆ, ನಾವು ಹತ್ತಿರವಾಗಿಲ್ಲ. Listen, I don't hate people. ನಾನು ಜನರಿಗೆ ದ್ವೇಷ ಮಾಡುವುದಿಲ್ಲ. I helped one person because I was moved by God. ಒಬ್ಬನಿಗೆ ನಾನು ಸಹಾಯ ಮಾಡಿದೆ ಯಾಕಂದ್ರೆ ನಾವು ದೇವರಿಂದ ಚಲಿಸಲ್ಪಟ್ಟಿದೆ. Hallelujah. Hallelujah. Sometimes when God sees the need, when he sees anyone with any need, if they respond by faith, God's favor comes on them and lifts them up. ಯಾರಾದರೂ ನಿಜವಾಗ್ಲೂ ಒಂದು ಅಗತ್ಯದಲ್ಲಿದ್ದರೆ ಅವರು ನಂಬಿಕೆಯಲ್ಲಿ ಅದಕ್ಕೆ ಪ್ರತಿಕ್ರಿಯಿಸಿದ್ರೆ ಎಲ್ಲಿಂದಾದರೂ ದೇವರ ದಯೆ ಅವರಿಗೆ ಸಿಗ್ತದೆ. I'm going to teach more on this. ನಾನು ಇದರ ಕುರಿತಾಗಿ ಹೆಚ್ಚಾಗಿ ಕಲಿಸ್ತೇನೆ. How to become God's favorite. ಹೇಗೆ ನಾವು ದೇವರಿಗೆ ಫೇವರೇಟ್ ಆಗಿ ಇರಬಹುದು. Amen. Amen. How can I become God's favorite? If you understand it, you will not take grace lightly. ಇದು ನೀವು ಅರ್ಥ ಮಾಡಿಕೊಂಡ್ರೆ ಕೃಪೆ ಎಂಬ ಒಂದು ವಿಷಯವನ್ನು ನೀವು ಹಗುರವಾಗಿ ತೆಗೆದುಕೊಳ್ಳುವುದಿಲ್ಲ. I had 10 friends. ನಾನು ನಿಮಗೆ ಹೇಳಿದೆ ನನಗೆ 10 ಸ್ನೇಹಿತರಿದ್ರು. They all are good people. ಅವರೆಲ್ಲ ಒಳ್ಳೆ ಮನುಷ್ಯರೇ. Nothing wrong. ಯಾವುದೇ ಅವರಲ್ಲಿ ತಪ್ಪಿರಲಿಲ್ಲ. But grace of God is there. They were passing time. ದೇವರ ಕೃಪೆ ಇದೆ ಎಂಬುದಾಗಿ ಸಮಯವನ್ನು ವ್ಯರ್ಥವಾಗಿ ಕಳೀತಾ ಇದ್ರು. Grace doesn't allow you to be lazy. Grace doesn't allow you to waste time. ಕೃಪೆ ನಿಮ್ಮನ್ನು ಸೋಮಾರಿಯಾಗಿ ಮಾಡುವುದಿಲ್ಲ. ಕೃಪೆ ನಿಮಗೆ ಸಮಯವನ್ನು ವ್ಯರ್ಥವಾಗಿ ಮಾಡುವುದಕ್ಕೆ ಬಿಡುವುದಿಲ್ಲ. And I responded for the grace by increasing my prayer time, my Bible reading, my serving. Then among 10 people I become a God's favorite. ನಾನು ಈ ಕೃಪೆಗೆ ನಾನು ನನ್ನ ಪ್ರಾರ್ಥನೆ ಜೀವಿತ ಮೂಲಕ ಸತ್ಯವೇದ ಓದುವುದರ ಮೂಲಕ ಸೇವೆಯ ಮೂಲಕ ಅದಕ್ಕೆ ಪ್ರತಿಕ್ರಿಯಿಸಿದೆ. ಹಾಗಾಗಿ ನಾನು ಈ 10 ಜನರಿಗಿಂತ ನಾನು ಮೇಲವನಾದೆ. When God moves in your heart, when you respond, you have a choice. You can respond for God, or you can say, I'll sit in the home and today I'll see IPL match, no problem. ಯಾವಾಗ ದೇವರು ನಿಮ್ಮ ಹೃದಯದಲ್ಲಿ ಚಲಿಸ್ತಾನೋ ಮತ್ತು ನೀವು ಅದಕ್ಕೆ ಪ್ರತಿಕ್ರಿಯಿಸಿದರೆ ನಿಮಗೆ ಆಯ್ಕೆ ಇದೆ, ನೀವು ಪ್ರತಿಕ್ರಿಯಿಸಬಹುದು. ಇಲ್ಲ ಅಂದ್ರೆ ನೀವು ಮನೆಯಲ್ಲಿ ಕೂತ್ಕೊಂಡು IPL ಮ್ಯಾಚ್ ಅನ್ನು ಸಹ ನೋಡಬಹುದು. ಇದು ಬೆಟರ್? ಟ್ಯೂಸ್ಡೇ ಬಂದು ದೇವರ ವಾಕ್ಯ ಕಲಿಯೋದು ಬೆಟರಾ, IPL ಮ್ಯಾಚ್ ನೋಡೋದು ಬೆಟರಾ? Grace is available for everybody. ಕೃಪೆ ಎಲ್ಲರಿಗಾಗಿ ಇದೆ. Yes or no? ಹೌದಾ ಇಲ್ವಾ? But when you respond, no, I want to learn, I want the revelation, then you become God's favorite. ನೀವು ಯಾವಾಗ ಪ್ರತಿಕ್ರಿಯಿಸ್ತಿದ್ರು ಇಲ್ಲ ನನಗೆ ದೇವರ ವಾಕ್ಯ ಕಲಿಬೇಕು ಎಂಬುದಾಗಿ ನೀವು ದೇವರಿಗೆ ಫೇವರೇಟ್ ಆಗ್ತೀರಿ. And that time when you go anywhere, any attempt you do, you see God helps you. Divine intervention will be there. God's supernatural favor will be on you. ಆವಾಗ ನೀವು ನೋಡ್ತೀರಿ, ಎಲ್ಲೆಲ್ಲಿ ನೀವು ಹೋಗ್ತೀರಿ, ಯಾವ ಯಾವ ಕೆಲಸ ಕಾರ್ಯಕ್ಕೆ ನಿಮ್ಮ ಕೈ ಹಚ್ತೀರಿ, ದೇವರ ದಯೆಯನ್ನು ನೋಡ್ತೀರಾ, ದೈವಿಕವಾದಂತ ಒಂದು ಒದಗಿಸುವಿಕೆಯನ್ನು ನೀವು ಅಲ್ಲಿ ನೋಡ್ತೀರಿ. When you respond for God's grace, doors will be open. ಯಾವಾಗ ನೀವು ದೇವರ ಕೃಪೆಗೆ ಪ್ರತಿಕ್ರಿಯಿಸ್ತೀರೋ ಆವಾಗ ನಿಮಗಾಗಿ ಬಾಗಿಲುಗಳು ತೆರೆಯಲ್ಪಡುತ್ತದೆ. Doors, I heard many people say, we prayed about it, God told you should come and preach. ಅನೇಕರು ಹೇಳೋದನ್ನು ಕೇಳಿದ್ದೇನೆ, ದೇವರು ನಮಗೆ ಹೇಳಿದರು ನೀವು ಬಂದೆ ಇಲ್ಲಿ ಟೀಚ್ ಮಾಡಬೇಕು. Some people I don't know who they are. ಕೆಲವರಿಗೆ ಯಾರೆಂಬುದಾಗಿ ನನಗೆ ಗೊತ್ತಿಲ್ಲ. From one day, Bereli UP, I got a phone call. ಒಂದು ದಿನ ನನಗೆ ಯುಪಿ ಇಂದ ಒಂದು ಕರೆ ಬಂತು. I really don't know who is the person. ನನಗೆ ನಿಜವಾಗಿ ಗೊತ್ತಿಲ್ಲ ಆ ವ್ಯಕ್ತಿ ಯಾರು. And that time I was not in Facebook. ಆವಾಗ ನಾನು ಫೇಸ್ಬುಕ್ ಅಲ್ಲಿ ಸಹ ಇರಲಿಲ್ಲ. I want you to come and preach. ಅವರು ಹೇಳಿದ್ರು ನೀವೇ ಬಂದು ಇಲ್ಲಿ ಪ್ರಸಂಗ ಮಾಡಬೇಕು. 3 days open air meeting. 3 ದಿನ ಓಪನ್ ಏರ್ ಮೀಟಿಂಗ್ ಇತ್ತು. When grace works in you, you respond for God, new opportunities will come, new doors will be open. ಯಾವಾಗ ಕೃಪೆ ನಿಮ್ಮ ಮೇಲೆ ಇದೆಯೋ ಆ ಕೃಪೆಗೆ ನೀವು ಪ್ರತಿಕ್ರಿಯಿಸ್ತಿರೋ ನಿಮಗಾಗಿ ಹೊಸದಾದಂತ ಬಾಗಿಲುಗಳು ತೆರೆಯಲ್ಪಡುತ್ತದೆ. Tremendous change will happen. ಅದು ದೊಡ್ಡದಾದಂತ ಬದಲಾವಣೆಯೂ ಆಗ್ತದೆ. I heard one testimony. ನಾನು ಒಂದು ಸಾಕ್ಷಿಯನ್ನು ಕೇಳಿದ್ದೆ. I liked it so much. ನನಗೆ ಬಹಳ ಇಷ್ಟವಾಯಿತು. His name is Nicky Cruz. ಆತನ ಹೆಸರು ನಿಕ್ಕಿ ಕ್ರೂಸ್ ಎಂಬುದಾಗಿ. You can check in Google Nicky Cruz testimony, you will get it. ನೀವು ಗೂಗಲ್ ಅಲ್ಲಿ ನಿಕ್ಕಿ ಕ್ರೂಸ್ ಟೆಸ್ಟಿಮನಿ ಎಂಬುದಾಗಿ ಹಾಕಿದ್ರೆ ನಿಮಗೆ ಸಿಗ್ತದೆ. This man, one preacher called David Wilson preached for him. ಆತನಿಗೆ ಒಬ್ಬರು ಪ್ರಸಂಗ ಮಾಡಲಿಕ್ಕಾಗಿ David Wilson.
ಡೇವಿಡ್ ವಿಲ್ಸನ್ ಎಂಬುದಾಗಿ ಕರೆದ್ರು. He preached. ಆತನು ಅಲ್ಲಿ ಪ್ರಸಂಗ ಮಾಡಿದ. This man was a gangster. ಈ ಒಬ್ಬ ಮನುಷ್ಯ ಒಬ್ಬ ದರೋಡೆಗಾರನಾಗಿದ್ದ. He used to take gun, threaten people, take money. ಆತನು ಜನರಿಗೆ ಹೆದರಿಸಿ ಬೆದರಿಸಿ ಬಂದೂಕ್ ತೋರಿಸಿ ಆತನು ದುಡ್ಡು ಹೊಳಿಸಿ ಮಾಡ್ತಿದ್ದ. I was thinking, gangster, somebody who is robbing, the grace found him. ಒಬ್ಬ ದರೋಡೆಗಾರ ಕಳ್ಳತನ ಮಾಡ್ತಾ ಇದ್ದವನಿಗೆ ಕೃಪೆಯನ್ನು ಕಂಡುಕೊಂಡ. This pastor made him an usher in the church, volunteer in the church. ಆತನ ಸಭಾಪಾಲಕ ಸಭೆಯಲ್ಲಿ ಆತನಿಗೆ ವಾಲಂಟಿಯರ್ ಆಗಿ ಮಾಡಿದ. And they used to send offering back. ಮತ್ತೆ ಆತನೊಂದಿಗೆ ಆಫರಿಂಗ್ ಬ್ಯಾಗ್ ಅನ್ನು ಕಳಿಸ್ತಾ ಇದ್ರು. This guy always has a habit of threatening and taking money. ಈ ಮನುಷ್ಯನಿಗೆ ಒಂದೇ ಅಭ್ಯಾಸ ಇದೆ, ಜನರಿಗೆ ಹೆದರಿಸಿ ದುಡ್ಡನ್ನು ವಸೂಲಿ ಮಾಡುವುದು. If somebody doesn't put offering, you will threaten it. ಯಾರಾದ್ರೂ ಅಲ್ಲಿ ಕಾಣಿಕೆ ಹಾಕ್ತಾ ಇಲ್ಲ ಅಂದ್ರೆ ಅವರಿಗೆ ಅವರು ಹೆದರಿಸ್ತಾ ಇದ್ದಂತೆ. I said, what type of people are getting saved? ಎಂತೆಂತ ಜನರು ರಕ್ಷಣೆ ಹೊಂದ್ತಾ ಇದ್ದಾರೆ. I am cutting short his story. If you want, you can listen. Wonderful testimony. He has taken movies now. ಈಗ ನಾನು ಆತನ ಚಿಕ್ಕದಾಗಿ ಆದ ಸಾಕ್ಷಿ ಹೇಳ್ತಾನೆ. ನೀವು ಹೆಚ್ಚಾಗಿ ಬೇಕಾದ್ರೆ ಗೂಗಲ್ ಅಲ್ಲಿ ನೋಡಿಕೊಳ್ಳ್ರಿ. ಈತನ ಆತನ ಮೂವೀಸ್ ಕೂಡ ಮಾಡ್ತಾ ಇದ್ದಾನೆ. So many believers were there. ಅನೇಕ ವಿಶ್ವಾಸಿಗಳಿದ್ರು. One gangster God picked him and made him a preacher. ಒಬ್ಬ ದರೋಡೆಗಾರನು ಒಬ್ಬ ಸೇವಕ ನೋಡಿ ಆತನನ್ನು ಪ್ರೀಚರ್ ಆಗಿ ಮಾಡಿದ್ರು. Grace, when it works, you can't define. It will surprise you. It will make you totally a different person. ಯಾವಾಗ ನೀವು ಕೃಪೆಯನ್ನು ಕಂಡುಕೊಳ್ತೀರೋ ಅದನ್ನು ವಿವರಿಸಲಿಕ್ಕೆ ನಿಮಗೆ ಆಗುವುದಿಲ್ಲ. ಅದು ನಿಮಗೆ ಒಂದು ಹೊಸ ಮನುಷ್ಯರಾಗಿ ಮಾಡ್ತದೆ. Again I am tell you, ನಾ ಮತ್ತೆ ನಿಮಗೆ ಹೇಳ್ತಾ, grace is available for everybody. ಕೃಪೆಯು ಎಲ್ಲರಿಗಾಗಿ ಇದೆ. Favor is there everybody. ಎಲ್ಲರ ಮೇಲೆ ದಯೆ ಇದೆ. But you can become God's favorite. ಆದ್ರೆ ನೀವು ದೇವರಿಗೆ ಬಹಳ ಫೇವರೇಟ್ ಆಗಿರಬಹುದು. Or I will put like this, you can enjoy more grace. ನೀವು ಹೆಚ್ಚಾದ ಕೃಪೆಯನ್ನು ಅನುಭವಿಸಬಹುದು. Say more grace. ಕೃಪೆ. Okay. One more scripture. ಇನ್ನೊಂದು ವಚನ. I'll tell you, don't miss next Tuesday, because if you miss and if you want to understand today's message, listen in YouTube last week message also, then you will get a clear picture. ಅದಕ್ಕಾಗಿ ನಿಮಗೆ ಹೇಳ್ತೀನಿ, ಮುಂದಿನ ವಾರವನ್ನು ತಪ್ಪಿಸಿಕೊಳ್ಳಬೇಡ್ರಿ. ಕಳೆದ 2 ವಾರದ ಸಂದೇಶಗಳನ್ನು ಯೂಟ್ಯೂಬ್ ಮೂಲಕ ಅದನ್ನು ಕಲ್ತುಕೊಳ್ಳ್ರಿ. Luke 1st chapter. ಲೂಕ 1ನೇ ಅಧ್ಯಾಯ verse 28. 28ನೇ ವಚನ. And the angel came in unto her and said, Hail, thou that highly favored, the Lord is with thee, blessed art thou among women. ಲೂಕ 1ನೇ ಅಧ್ಯಾಯ 28ನೇ ವಚನ. ಆ ದೂತನು ಆಕೆಗೆ, ಅಪಾರ ದಯೆ ಹೊಂದಿದವಳೆ, ನಿನಗೆ ವಂದನೆ, ಕರ್ತನು ನಿನ್ನೊಂದಿಗಿದ್ದಾನೆ, ಸ್ತ್ರೀಯರಲ್ಲಿ ನೀನು ಧನ್ಯಳೆ ಎಂದು ಹೇಳಿದನು. Can understand favor. I can teach favor. ನನಗೆ ದಯೆ ಅರ್ಥ ಆಗ್ತಾ ಇದೆ. ದಯೆ ಕುರಿತಾಗಿ ನಾನು ಕಲಿಸಬಹುದು ಸಹ. But here is one lady, angel is telling you are highly favored. ಇಲ್ಲೊಬ್ಬ ಸ್ತ್ರೀ ಇದ್ದಾಳೆ. ಆ ಸ್ತ್ರೀಗೆ ದೂತನು ಹೇಳ್ತಾನೆ, ಅಪಾರ ದಯೆ ಹೊಂದಿದವಳು. Amen. Amen. Means everybody, God's favor is there for everybody. ದೇವರ ದಯೆ ಎಲ್ಲರ ಮೇಲೆ ಇದೆ. You are so special. ನೀವು ಎಷ್ಟು ವಿಶೇಷವಾಗಿದೆ ಅಂದ್ರೆ you are highly favored. ಅಪಾರ ದಯೆ ಇದೆ. Say, I am highly favored. ನನ್ನ ಮೇಲೆ ಅಪಾರವಾದಂತ ದಯೆ ಇದೆ. Happily, joyfully say, ಸಂತೋಷವಾಗಿ ಖುಷಿಯಿಂದ I am ಹೇಳ್ರಿ, highly favored. ನನ್ನ ಮೇಲೆ ಅಪಾರವಾದಂತ ದೇವರ ದಯೆ ಇದೆ. In simple English, highly favored means much grace. ಸುಲಭವಾದಂತ ಭಾಷೆ ಅಂದ್ರೆ ತುಂಬಾ ಕೃಪೆ, ಹೆಚ್ಚಾದ ಕೃಪೆ ಇರುವವರು. So grace is there. ಕೃಪೆ ಇದೆ. Less grace is there. ಸ್ವಲ್ಪ ಕಡಿಮೆ ಕೃಪೆ ಇದೆ. Much grace is there. ಜಾಸ್ತಿಯಾದಂತ ಕೃಪೆ ಸಹ ಇದೆ. Hallelujah. Hallelujah. I was thinking, what is there so special about this lady where God says you are highly favored? ಈ ಸ್ತ್ರೀಯಲ್ಲಿ ಎಂತ ವಿಶೇಷತೆ ಇದೆ? ದೇವರು ಆಕೆಗೆ ಹೇಳ್ತಾನೆ ಅಪಾರ ದಯೆ ಹೊಂದಿದವಳು ಎಂಬುದಾಗಿ. So if I am highly favored means I am the real favorite for God. ನನ್ನ ಮೇಲೆ ಅಪಾರವಾದ ದಯೆ ಇದೆ ಅಂದ್ರೆ ನಾನು ದೇವರಿಗೆ ಬಹಳ ಫೇವರೇಟ್ ಆಗಿದ್ದೇನೆ. Some teachers, they have a favorite students. ಕೆಲ ಟೀಚರ್ಸ್ ಗೆ ಕೆಲವು ಫೇವರೇಟ್ ಸ್ಟೂಡೆಂಟ್ ಎಂಬುದಾಗಿ ಇರ್ತಾರೆ. Who is a favorite student? ಆ ಫೇವರೇಟ್ ಸ್ಟೂಡೆಂಟ್ ಯಾರು? Some teachers are very naughty,
very notorious. Whoever gives them gifts, they'll be a favorite students. ಕೆಲವು ಟೀಚರ್ಸ್ ಹೇಗಿದೆ ಅಂದ್ರೆ ಯಾವ ವಿದ್ಯಾರ್ಥಿ ಅವರು ಹೆಚ್ಚಾದವರಿಗೆ ಗಿಫ್ಟ್ಸ್ ಗಳು ಕೊಡ್ತಾರೋ ಅವರೇ ಅವರಿಗೆ ಬಹಳ ಫೇವರೇಟ್ Some ಆಗಿರ್ತಾರೆ. teachers, whoever studies well, they'll be the students will be favorite. ಕೆಲವರು ಟೀಚರ್ಸ್ ಗಳಿಗೆ ಯಾರು ಚೆನ್ನಾಗಿ ಓದ್ತಾ ಇರ್ತಾರೋ ಅವರೇ ಬಹಳ ಫೇವರೇಟ್ ಆಗಿರ್ತಾರೆ. When I was a teacher, ನಾನು ಒಬ್ಬ ಟೀಚರ್ ಆಗಿದ್ದಾಗ whoever is a naughty and notorious guy, he will be my favorite. ಕ್ಲಾಸ್ ಅಲ್ಲಿ ಯಾರು ತುಂಬಾ ತೀಟ್ಲೆಗಳು ಮಾಡ್ತಾರೋ ಅಂತ ಸ್ಟೂಡೆಂಟ್ ನನಗೆ ಬಹಳ ಇಷ್ಟವಾಗಿದ್ರು. Everybody will be surprised why this sir is selecting this fellow who is good for nothing. ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ರು ಯಾವುದಕ್ಕೂ ಬೇಡಾದಂತ ಇವನನ್ನು ಯಾಕೆ ಸರ್ ಆಯ್ಕೆ ಮಾಡ್ತಾರೆ. No, when listen, now I am getting highly favored means what will happen? ಅಪಾರ ದಯೆ ಹೊಂದಿದ್ರೆ ಏನಾಗ್ತದೆ? Now let's read it again. ಇನ್ನೊಂದ್ಸಲ ಅದನ್ನು ಓದಿಕೊಳ್ಳುವ. The angel came into her and said, Hail, thou that art highly favored, the Lord is with thee. ಆ ದೂತನು ಆಕೆಗೆ ಅಪಾರ ದಯೆ ಹೊಂದಿದವಳೆ ನಿನಗೆ ವಂದನೆ, ಕರ್ತನು ನಿನ್ನೊಂದಿಗಿದ್ದಾನೆ. Blessed art thou among women. ಸ್ತ್ರೀಯರಲ್ಲಿ ನೀನು ಧನ್ಯಳು ಎಂದು ಹೇಳಿದನು. See, now there is a need. There is a need. ಅಲ್ಲಿ ಒಂದು ಬೇಡಿಕೆ ಇದೆ. Savior has to be born. ಅಲ್ಲೊಬ್ಬ ರಕ್ಷಕನು ಹುಟ್ಟಬೇಕು. Hello. God is not partial with all the ladies. ದೇವರು ಎಲ್ಲ ಬಾಕಿ ಸ್ತ್ರೀಯರಿಗೆ ಪಕ್ಷಪಾತ ಮಾಡ್ತಾ one person. ಆತನಿಗೆ ಒಬ್ಬಳೇ ಬೇಕು. One person only he can take. ಒಬ್ಬ ವ್ಯಕ್ತಿಯನ್ನು ಮಾತ್ರ ತೆಗೆದುಕೊಳ್ಳಬಹುದು. So it doesn't mean others should get upset on God. ಅದಕ್ಕಾಗಿ ಬಾಕಿಯವರಿದ್ದು ದೇವರ ಮೇಲೆ ಬೇಜಾರು ಮಾಡ್ಕೋಬೇಕಂತಲ್ಲ. But one sign about this highly favored person is God's presence. ಈ ದೇವರ ಅಪಾರ ದಯೆ ಹೊಂದಿದಂತ ಈ ಸ್ತ್ರೀಯರಿರುವಂತ ವಿಶೇಷತೆ ಏನಂದ್ರೆ ಆಕೆಯಲ್ಲಿ ದೇವರ ಪ್ರಸನ್ನತೆ ಇತ್ತು. The Lord is with thee. ಕರ್ತನು ನಿನ್ನೊಂದಿಗಿದ್ದಾನೆ. Say, I am highly favored. The Lord is with me. ನನ್ನ ಮೇಲೆ ಅಪಾರವಾದ ದಯೆ ಇದೆ, ಯಾಕೆಂದರೆ ಕರ್ತನು ನನ್ನೊಂದಿಗಿದ್ದಾನೆ. All of you lift your hand and say, I am highly favored. The Lord is with me. ಕೈಗಳನ್ನು ಎತ್ತುತ್ತಾ ಹೇಳ್ರಿ, ನನ್ನ ಮೇಲೆ ಅಪಾರವಾದ ದಯೆ ಇದೆ, ಯಾಕೆಂದರೆ ಕರ್ತನು ನನ್ನೊಂದಿಗಿದ್ದಾನೆ. Every day morning when you get up, declare, I am highly favored. The Lord is with me. ಮುಂಚಾನೆ ನೀವು ಎದ್ದಾಗ ಇದನ್ನೇ ಹೇಳ್ರಿ, ನನ್ನ ಮೇಲೆ ಅಪಾರವಾದ ದಯೆ ಇದೆ, ದೇವರು ನನ್ನೊಂದಿಗಿದ್ದಾನೆ. So wherever you go, this favor and presence of God will lift you up. ನೀವೆಲ್ಲೆಲ್ಲೂ ಹೋಗ್ತಿರೋ ಈ ದೇವರ ದಯೆ ಮತ್ತು ದೇವರ ಪ್ರಸನ್ನತೆ ನಿಮಗೆ ಮೇಲಕ್ಕೆ ತರ್ತದೆ. Whatever you put your hand to do, it will prosper. ನಿಮ್ಮ ಕೈಯನ್ನು ಯಾವುದೇ ಕೆಲಸಕ್ಕೆ ಹಚ್ತೀರೋ ಅಲ್ಲೆಲ್ಲ ನೀವು ಯಶಸ್ಸನ್ನು ನೋಡ್ತೀರಿ. Amen. Amen. I am teaching about much grace, okay? ನಾವು ಹೆಚ್ಚಾದ ಕೃಪೆ ಕುರಿತಾಗಿ ಕಲಿಸ್ತಾ ಇದ್ದೇನೆ. If you respond, then you will experience. ಅದಕ್ಕೆ ನೀವು ಪ್ರತಿಕ್ರಿಯಿಸಿದ್ರೆ ನೀವು ಅದನ್ನು ಅನುಭವಿಸ್ತೀರಿ. You do what I am saying. ನಾನು ಏನ್ ಹೇಳ್ತಾ ಇದ್ದೆ ಅದನ್ನು ನೀವು ಮಾಡ್ರಿ. Tomorrow morning, get up and declare. ನಾಳೆ ಮುಂಜಾನೆ ಎದ್ದು ಇದನ್ನು ಹೇಳಿ ಘೋಷಣೆ ಮಾಡ್ರಿ. Say one more time, I am highly favored. The Lord is with me. ನನ್ನ ಮೇಲೆ ಅಪಾರವಾದ ದಯೆ ಇದೆ, ಕರ್ತನು ನನ್ನೊಂದಿಗಿದ್ದಾನೆ. You tell this and go out. ಇದನ್ನು ಹೇಳಿ ನೀವು ಮನೆಯಿಂದ ಹೊರಗೆ ಬನ್ರಿ. Wherever you go, ಎಲ್ಲೆಲ್ಲಿ ನೀವು ಹೋಗ್ತೀರೋ, whatever you do, ಮಾಡ್ತೀರೋ, you will come up. ನೀವು ಅಲ್ಲಿಂದ ಮೇಲೆ ಬರ್ತೀರಿ. Favor of God will lift you up. ದೇವರ ದಯೆಯು ನಿಮಗೆ ಉನ್ನತಿಗೆ ತರ್ತದೆ. Hallelujah. Hallelujah. I shared about Joseph few weeks back. ನಾನು ಯೋಸೇಫನ ಕುರಿತಾಗಿ ಕೆಲವು ದಿನಗಳ ಹಿಂದೆ ಇದನ್ನು ಹೇಳಿದ್ದೆ. He was in a Potiphar's house as a slave. ಆತನು ಪೊಟಿಫರನ ಮನೆಯಲ್ಲಿ ಒಬ್ಬ ಗುಲಾಮನಾಗಿದ್ದ. The Lord was with him. ದೇವರು ಆತನೊಂದಿಗಿದ್ದ. He became prosperous. ಆತನು ಅಭಿವೃದ್ಧಿ ಹೊಂದಿದ. He became a prosperous slave. ಆತನು ಅಭಿವೃದ್ಧಿಯಾದಂತ ಒಂದು ಸೇವಕನಾದ. Hallelujah. Hallelujah. Potiphar knows only to eat food. ಪೊಟಿಫರನಿಗೆ ಕೇವಲ ತಿನ್ನುವುದು ಮಾತ್ರ ಗೊತ್ತಿತ್ತು. Other than eating food, he doesn't know anything. ಊಟ ಮಾಡೋದನ್ನು ಬಿಟ್ಟರೆ ಬಾಕಿ ಏನು ಆತನಿಗೆ ಗೊತ್ತಿರಲಿಲ್ಲ. Everything was under Joseph's control. ಎಲ್ಲವೂ ಯೋಸೇಫನ ಹತೋಟಿಯಲ್ಲಿ ಇತ್ತು. Why? ಯಾಕೆ? Bible says the Lord was with Joseph. ದೇವರು ಯೋಸೇಫನ ಸಂಗಡ ಇದ್ದನು. When grace of God operates in your life, comes on your life, presence of God is there with you every minute, every second, wherever you go, God's presence is there.
and whatever you do, you will come up. ಯಾವಾಗ ನಿಮ್ಮ ಮೇಲೆ ದೇವರ ಕೃಪೆ ಇರ್ತದೋ ಆವಾಗ ನಿಮ್ಮೊಳಗೆ ದೇವರ ಪ್ರಸನ್ನತೆ ಇರ್ತದೆ. ನೀವೆಲ್ಲೆಲ್ಲಿ ಹೋಗ್ತಿರೋ ಅಲ್ಲೆಲ್ಲ ನೀವು ಮೇಲಕ್ಕೆ ಬರ್ತೀರಿ. Potiphar's house is okay. ಪೊಟಿಫರನ ಮನೆ ಪರವಾಗಿಲ್ಲ. He was so successful, so energetic, such a young man, dynamic, that Potiphar's wife liked him. ಆತನು ಎಷ್ಟು ಯಶಸ್ಸುಳ್ಳವನಾಗಿದ್ದಾನೆ ಅಂದ್ರೆ, ಎಷ್ಟು ಒಳ್ಳೆ ಕಾಣ್ತಿದ್ದಾನೆ ಅಂದರೆ, ಪೊಟಿಫರ ಹೆಂಡತಿ ಆತನ ಮೇಲೆ ಕಣ್ಣಿಟ್ಟಳು. When he said no to her, he landed in prison. ಯಾವಾಗ ಆತನು ಇಲ್ಲ ಎಂಬುದಾಗಿ ಹೇಳಿದನು, ಆತನ ಸೆರೆಮನೆಗೆ ಹಾಕಿದರು. In prison, tell me what treatment prisoners will get. ಸೆರೆಮನೆಯಲ್ಲಿ ಸೆರೆಯಾಗಿದ್ದವನಿಗೆ ಎಂತ ಒಂದು ಆರೈಕೆ ಸಿಗ್ತದೆ? Anybody will give VIP treatment for prisoners? ಸೆರೆಮನೆಯಲ್ಲಿದ್ದವನಿಗೆ ಯಾರಾದ್ರೂ VIP ಒಂದು ಟ್ರೀಟ್ಮೆಂಟ್ ಕೊಡ್ತಾರಾ? But Joseph, the Lord was with him. ಆದ್ರೆ ಯೋಸೇಫನ ಸಂಗಡ ದೇವರಿದ್ದನು. Okay, turn your Bible to Genesis 39th chapter. ಆದಿಕಾಂಡ 39ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದಗಳನ್ನು ತಿರುಗಿಸಿರಿ. Verse 21, 21ನೇ ವಚನ, 22, 23. All three verses we'll see. 21, 22, 23 ಮೂರು ವಚನ But the ಓದಿಕೊಳ್ಳೋಣ. Lord was with Joseph and showed him mercy, gave him favor in the sight of the keeper of the prison, and the keeper of the prison committed to Joseph's hand all the prisoners that were in prison, and whatsoever they did there, he was the doer of it. The keeper of the prison looked not to anything that was under his hand, because the Lord was with him, and that which he did, the Lord made it to prosper. ಆದರೆ ಕರ್ತನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕರುಣೆ ಇಟ್ಟು ಸೆರೆಮನೆಯ ಯಜಮಾನನು ಅವನ ಮೇಲೆ ದಯೆ ತೋರಿಸುವಂತೆ ಮಾಡಿದನು. ಆದುದರಿಂದ ಸೆರೆಯ ಯಜಮಾನನು ಸೆರೆಮನೆಯಲ್ಲಿ ಬಂಧಿಸಿದ ಕೈದಿಗಳನ್ನೆಲ್ಲ ಯೋಸೇಫನಿಗೆ ಒಪ್ಪಿಸಿದನು. ಅವರು ಅಲ್ಲಿ ಮಾಡಬೇಕಾದವುಗಳೆಲ್ಲ ಅವನೇ ಮಾಡಿಸುವನಾದನು. ಕರ್ತನು ಅವನ ಸಂಗಡ ಇದ್ದಿದ್ದರಿಂದಲೂ ಅವನು ಮಾಡುವುದನ್ನು ಕರ್ತನು ಅಭಿವೃದ್ಧಿ ಮಾಡಿದರಿಂದಲೂ ಸೆರೆಯ ಯಜಮಾನನು ಅವನ ಕೈಗೆ ಒಪ್ಪಿಸಿದ ಯಾವುದಕ್ಕೂ ಚಿಂತೆ ಮಾಡದೇ ಇದ್ದನು. ಯಾರಿದು ಚಿಂತೆ ಮಾಡದೇ ಇದ್ದನು? ಯಾರು ಚಿಂತೆ ಮಾಡದೇ ಇದ್ದವರು? That police officer. ಆ ಸೆರೆ ಯಜಮಾನ. He is not worried about the prison now. ಈಗ ಅವನಿಗೆ ವಿಷಯವಾಗಿ ಚಿಂತೆನೇ ಇಲ್ಲ. Why? ಯಾಕೆ? Even though he was a prisoner, ಆತನು ಒಬ್ಬ ಸೆರೆಮನೆ ಕೈದಿ ಆದ್ರೂ ಸಹ the Lord was with him. ದೇವರು ಆತನ ಸಂಗಡ ಇದ್ದ. He got favor from the police officer. ಸೆರೆಮನೆ ಯಜಮಾನ ದೃಷ್ಟಿಯಲ್ಲಿ ಆತನಿಗೆ ದಯೆ ದೊರಕಿತು. Now this police officer committed the whole prison in Joseph's hand. ಈಗ ಈ ಸೆರೆಮನೆಯ ಯಜಮಾನ ಇಡೀ ಆ ಸೆರೆಮನೆಯನ್ನು ಯೋಸೇಫನ ಕೈಗೆ ಒಪ್ಪಿಸಿದನು. I was thinking, what type of jail it should be? ಅದು ಎಂತ ಜೈಲಾಗಿದ್ದು ಊಹಿಸಿ ನೋಡ್ರಿ. Can you imagine our central jail? One person goes, all the police officers are giving to one jail, one prisoner. You take care of this prison. ನೀವು ಊಹಿಸಿಕೊಳ್ಬಹುದು, ನಮ್ಮ ಸೆಂಟ್ರಲ್ ಜೈಲಲ್ಲಿ ಎಲ್ಲಾ ಕೈದಿಗಳ ಮಧ್ಯೆ ಒಬ್ಬರನ್ನು ಆರಿಸಿಕೊಂಡು ಪೊಲೀಸ್ ಆಫೀಸ್ ಈ ಕೈದಿಗಳೆಲ್ಲ ನಿನಗೆ ಒಪ್ಪಿಸಿಕೊಡ್ತೀನಿ ಎಂಬುದಾಗಿ ಹೇಳುವುದನ್ನು he gave to one man who came as a prisoner. Now you take care. ಒಬ್ಬ ಕೈದಿಯಾಗಿ ಬಂದವನಿಗೆ ಹೇಳ್ತಾನೆ, ಈಗ ಎಲ್ಲವನ್ನೂ ಜೈಲ ನೀನ್ ನೋಡ್ಕೋ. Is it possible? ಅದು ಸಾಧ್ಯನಾ? Is it possible? ಅದು ಸಾಧ್ಯನಾ? Practically no. ಅದು ಪ್ರಾಕ್ಟಿಕಲ್ ನೋಡ್ಬೇಕಾದ್ರೆ ಆಗುವುದಿಲ್ಲ. But because Lord was with Joseph, it was possible. ದೇವರು ಯೋಸೇಫನ ಸಂಗಡ ಇದ್ದ ಕಾರಣ ಇದು ಸಾಧ್ಯವಾಯಿತು. So what is not possible for a man is possible for you when you are highly favored, when the presence of God is with you. ಮನುಷ್ಯನಿಗೆ ಯಾವುದು ಅಸಾಧ್ಯವಾಗಿದೋ ಅದು ನಿಮಗೆ ಸಾಧ್ಯವಾಗಿದೆ ಯಾವಾಗ ದೇವರ ದಯೆಯು ನಿಮ್ಮ ಮೇಲಿದೆಯೋ, ದೇವರ ಪ್ರಸನ್ನತೆ ನಿಮ್ಮ ಮೇಲೆ ಇರುವಾಗ. Say, what is not possible for man is possible for me, because I am highly favored and God's presence is with me. ಮನುಷ್ಯರಿಗೆ ಅಸಾಧ್ಯವಾದದ್ದು ಅದು ನನಗೆ ಸಾಧ್ಯವಾಗಿದೆ, ಯಾಕಂದರೆ ನನ್ನ ಮೇಲೆ ಅಪಾರವಾದ ದಯೆ ಇದೆ ಮತ್ತು ದೇವರ ಪ್ರಸನ್ನತೆ ಇದೆ. So don't take grace for granted. ಅದಕ್ಕಾಗಿ ಕೃಪೆ ನೀವು ಹಗುರವಾಗಿ ತೆಗೆದುಕೊಳ್ಳಬೇಡ್ರಿ. I'm telling you, if Lord tells you to pray, pray. Lord tells you to read Bible, read Bible. Lord tells you to witness, witness. Do what the Lord prompts. Don't get caught up so much in the world and be, what to tell,
you should not, no, you have to tell. You should not be so insensitive to the Holy Spirit. ದೇವರು ನಿಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಿದ್ರೆ ಪ್ರಾರ್ಥನೆ ಮಾಡ್ರಿ, ವಾಕ್ಯ ಓದ್ಲಿಕ್ಕೆ ಹೇಳಿದ್ರೆ ವಾಕ್ಯನ ಓದ್ರಿ, ಸಾಕ್ಷಿ ಕೊಡ್ಲಿಕ್ಕೆ ಹೇಳಿದ್ರೆ ಸಾಕ್ಷಿಯನ್ನು ಹೇಳ್ರಿ. ದೇವರ ವಾಕ್ಯಕ್ಕೆ ನೀವು ಸ್ವರ ಕೊಡದೇ ಇರುವ ಹಾಗೆ ಮಾಡ್ಕೋಬೇಡ್ರಿ. When God's presence is there, always there is a communication between God and me. ಯಾವಾಗ ನಮ್ಮೊಳಗೆ ದೇವರ ಪ್ರಸನ್ನತೆ ಇರ್ತದೋ ದೇವರ ಮತ್ತೆ ನಮ್ಮ ನಡುವೆ ಆ ಒಂದು ಸಂಭಾಷಣೆ ನಡೀತಾನೆ ಇರ್ತದೆ. Say always there is a communication between me and God. ಯಾವಾಗಲೂ ನನ್ನ ಮತ್ತು ದೇವರ ನಡುವೆ ಮಾತುಕತೆ ನಡೀತದೆ. When you are conscious about this, God is talking with me, I am talking with God, I will do what God says, then you know what you are doing? You are utilizing the grace of God which is available for you. ಯಾವಾಗ ಅರಿವು ಇರ್ತದೋ ನನ್ನೊಳಗೆ ದೇವರ ಪ್ರಸನ್ನತೆ ಇದೆ, ದೇವರು ನನ್ನ ಜೊತೆಗೆ ಮಾತನಾಡ್ತಾ ಇದ್ದಾನೆ ಎಂಬುದಾಗಿ, then you are using the grace of God available for you. ಆವಾಗ ದೇವರು ಒದಗಿಸಿಕೊಟ್ಟಂತ ಕೃಪೆಯನ್ನು ನೀವು ಉಪಯೋಗಿಸಿಕೊಳ್ತಾ ಇದ್ದೀರಿ. One multinational company came to work in Gulbarga. ಒಂದು ಮಲ್ಟಿನ್ಯಾಷನಲ್ ಕಂಪನಿ ಗುಲ್ಬರ್ಗಾದಲ್ಲಿ ಕೆಲಸ ಮಾಡಲಿಕ್ಕೆ It ಬಂದಿತ್ತು. is one of the top auditing company in the whole world. ಇದು ಇಡೀ ದೇಶದಲ್ಲಿ ದೊಡ್ಡದಾದಂತ ಒಂದು ಕಂಪನಿ ಆಗಿತ್ತು. And the key person used to come to our church. One who is working in the company used to come to our church. ಆ ಕಂಪನಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿಯು ನಮ್ಮ ಸಭೆಗೆ ಬರ್ತಾ ಇದ್ರು. Then I advised one Christian brother. I know that family, they are struggling. I requested that man, why can't you take him for a job? ಅದಕ್ಕೆ ನನ್ನ ಸಭೆಯಲ್ಲಿ ಒಬ್ಬರು ಇದ್ದರು, ಅವರಿಗೆ ಕೆಲಸದ ಅವಶ್ಯಕತೆ ಇತ್ತು. ಅದಕ್ಕೆ ನಾನು ಅವರಿಗೆ ಹೇಳಿದೆ, ಯಾಕೆ ಇವರು ನೀವು ಕೆಲಸಕ್ಕೆ He ತೆಗೆದುಕೊಳ್ಬಾರ್ದು. said, I'll take him for 3 months. If I see the work, if you are happy, we'll make him permanent. 3 ತಿಂಗಳಿಗೋಸ್ಕರ ಆತನ ತೆಗೆದುಕೊಳ್ತೇನೆ, ಅವನ ಕೆಲಸದ ವಿಷಯ ನನಗೆ ಸಂತೋಷವಾದರೆ ನಾವು ಅವರನ್ನು ಇಟ್ಕೊಳ್ತೇವೆ. Starting we'll pay 15,000. ಪ್ರಾರಂಭದಲ್ಲಿ 15,000 ಕೊಡ್ತೇವೆ. After 3 months we'll make his salary 40,000. 3 ತಿಂಗಳ ನಂತರ ಅವನ ಸಂಬಳವನ್ನು 40,000ಕ್ಕೆ ಏರಿಸ್ತೇವೆ. Listen to me, this is the truth, okay? ನನ್ನನ್ನು ಕೇಳ್ರಿ, ಇದು ಸತ್ಯವಾದ ಕಥೆ. Real incident. ಇದು ನಡೆದಂತ ಸಂಗತಿಯಾಗಿದೆ. This Christian brother will go at 9 o'clock. ಈ ಒಂದು ಕ್ರೈಸ್ತ ವಿಶ್ವಾಸಿ 9 ಗಂಟೆಗೆ ಹೋಗ್ತಾ ಇದ್ದ. 5 o'clock sharp we will close the system, he will come out. 5 ಗಂಟೆ ಸರಿಯಾಗಿ ಆ ಸಿಸ್ಟಮ್ ಅನ್ನು ಕ್ಲೋಸ್ ಮಾಡಿ ಬರ್ತಾ ಇದ್ರು. They all will be working, it seems. ಬಾಕಿಯವರೆಲ್ಲರೂ ಕೆಲಸ ಮಾಡ್ತಾ His ಇದ್ರು. boss will be working. ಆತನ ಬಾಸ್ ಕೂಡ ಅಲ್ಲಿ ಕೆಲಸ Others will ಮಾಡ್ತಿದ್ರು. be working. ಬಾಕಿ ಜನ ಕೂಡ ಕೆಲಸ They are, ಮಾಡ್ತಿದ್ರು. they want to finish the work soon. ಅವರಿಗೆಲ್ಲ ಕೆಲಸವನ್ನು ಬೇಗ ಮುಗಿಸ್ಬೇಕು. This guy will tell 5 o'clock over, my time, I am going home. 5 ಗಂಟೆ ಆಯ್ತು, ನನ್ನ ಸಮಯ ಮುಗಿತು, ನಾನು ಹೋಗ್ತೀನಿ. Hello? Because he is not bothered about their work, because he was not taking extra effort in his work, he says, you gave me a salary, I will work. You tell me what to do, that much only, I will not do extra. ಆತನು ಅವನಿಗೆ ಕಟ್ಟಂತ ಕೆಲಸದಲ್ಲಿ ಜಾಸ್ತಿ ಆದ ಆಸಕ್ತಿ ತೋರಿಸ್ತಾ ಇಲ್ಲ. ನನಗೆ ಎಷ್ಟು ಕೆಲಸ ಅಷ್ಟು ಮಾಡ್ತೀನಿ, ಎಷ್ಟು ಸಂಬಳ ಕೊಡ್ತೀರಾ ಅಷ್ಟು ಕೊಡ್ತೀನಿ. And he was not learning. ಮತ್ತೆ ಆತನು ಕಲಿತನೂ ಸಹ ಇರ್ಲಿಲ್ಲ. His thing is 9 to 5 I'll work, 15,000 salary I'll take, I'll go home. ನಾನು 9 ಗಂಟೆಯಿಂದ 5 ಗಂಟೆ ತನಕ ದುಡಿತೀನಿ, 15,000 ಸಂಬಳ ತಗೊಳ್ತೀನಿ, ನಾನು ಹೋಗ್ತೀನಿ. They didn't give him job. They are telling this man is unfit to work. ಆತನಿಗೆ ಆ ಕೆಲಸವನ್ನು ಕೊಟ್ಟಿಲ್ಲ, ಕೆಲಸ ಮಾಡ್ಲಿಕ್ಕೆ ಈತನು ಲಾಯಕ್ಕಿಲ್ಲ ಎಂಬುದಾಗಿ ಹೇಳಿದ್ರು. You know God's grace is on you. ನಿಮ್ಗೆ ಗೊತ್ತಾ ನಿಮ್ಮ ಮೇಲೆ ದೇವರ ಕೃಪೆ ಇದೆ. Are you highly favored? ನೀವು ದಯೆ ಹೊಂದಿದವರಾಗಿದ್ದೀರಿ. So when you take your textbook to study, you should involve in textbook so much, God's presence will help you to master the subject. ಅದಕ್ಕಾಗಿ ನೀವು ಯಾವುದೇ ಒಂದು ಸಬ್ಜೆಕ್ಟ್ ತೆಗೆದುಕೊಂಡು ಓದ್ಕೊಳ್ಳಿಕ್ಕೆ ಪ್ರಾರಂಭಿಸಿದ್ರೆ ನೀವು ಅದರ ಎಷ್ಟು ಮುಳುಗಬೇಕಂದ್ರೆ ದೇವರ ಪ್ರಸನ್ನತೆ ನಿಮಗೆ ಅದನ್ನು ಅರ್ಥ ಮಾಡ್ಲಿಕ್ಕೆ ಸಹಾಯ You ಮಾಡಬೇಕು. should not study because of a father and mother. ನಿಮ್ಮ ತಂದೆ ತಾಯಿಗೋಸ್ಕರ ನೀವು ಅದನ್ನು ಅಭ್ಯಾಸ ಮಾಡಬಾರ್ದು. You are studying because you are highly favored, you will excel. ನೀವು ಅಪಾರ ದಯೆ ಹೊಂದಿದವರ, ಅದರಿಂದ ನೀವು ಒಳ್ಳೆದನ್ನು ಮಾಡ್ತೀರಿ, ಅದಕ್ಕಾಗಿ ನೀವು ಓದ್ಬೇಕು. I give small job to people, small responsibilities. ನಾನು ಕೆಲವರಿಗೆ ಚಿಕ್ಕ ಚಿಕ್ಕ ಜವಾಬ್ದಾರಿಗಳನ್ನು ಕೊಡ್ತೇನೆ. The reason I give small responsibility is, ಅವರಿಗೆ ಚಿಕ್ಕದಾದ ಜವಾಬ್ದಾರಿ ಕೊಡುವುದ ಕಾರಣ ಏನಂದ್ರೆ, I will see whether that person is faithful. ಆ ಮನುಷ್ಯನು ಅದಕ್ಕೆ ನಂಬಿಕಸ್ಥನಾಗಿ ಇದ್ದಾನ ಇಲ್ಲ ಎಂಬುದಾಗಿ ನೋಡುವುದಕ್ಕೆ. Some are good. ಕೆಲವರು ಒಳ್ಳೆಯವರಿದ್ದಾರೆ. If they are give, I'll give more work. ಅವರು ಒಳ್ಳೆಯವರಾಗಿದ್ರೆ ನಾನು ಜಾಸ್ತಿ ಕೆಲಸ I'll give ಕೊಡ್ತೀನಿ, more responsibility. ಹೆಚ್ಚಾದ ಒಂದು ಜವಾಬ್ದಾರಿ ಕೊಡ್ತೀನಿ. Some people will not take it ಅಂದ್ರೆ ಜಾಸ್ತಿ ಆಯ್ತು ಇದೆಲ್ಲ ಬೇಡ ನಮಗೆ, no problem. ಕೆಲವರು ಹೀಗೆ ಹೇಳ್ತಾರೆ, ಪರವಾಗಿಲ್ಲ. You will not flow in that favor of God. ನೀವು ಆ ದೇವರ ಕೃಪೆಯಲ್ಲಿ ನೀವು
ಚಲಿಸುವುದಿಲ್ಲ. Okay, come with me to Genesis 41st chapter. ನೀವು ನಮ್ಮೊಂದಿಗೆ ಆದಿಕಾಂಡ 41ನೇ ಅಧ್ಯಾಯಕ್ಕೆ This ಬನ್ನಿ. man was in jail, but he was operating gifts of the Holy Spirit. Joseph was in jail, but he was operating gifts of the Holy Spirit. ಯೋಸೇಫನು ಸೆರೆಮನೆಯಲ್ಲಿದ್ದನು, ಆದರೆ ಪವಿತ್ರಾತ್ಮನ ವರಗಳಲ್ಲಿ ಆತನು ಚಲಿಸ್ತಾ So ಇದ್ದನು. one day from prison he went to palace. ಒಂದಿನ ಆತನು ಸೆರೆಮನೆಯಿಂದ ಅರಮನೆಗೆ ಹೋದ. He interpreted king's dream. ಆತನು ಅರಸನ ಕನಸನ್ನು ಅದಕ್ಕೆ ಅರ್ಥ ಹೇಳಿದ. Now come with me to Genesis 41st chapter, ನಮ್ಮೊಂದಿಗೆ ಆದಿಕಾಂಡ 41ನೇ ಅಧ್ಯಾಯಕ್ಕೆ ಬನ್ರಿ. verse 38, 39 and 40. 38, 39, 40 ವಚನ ಓದಿಕೊಳ್ಳುವ. And Pharaoh said unto his servants, Can we find such a one as this man, a man in whom the Spirit of God is? And the Pharaoh said unto Joseph, For as much as God has showed thee all this, there is none so discreet, wise as thou art. Thou shalt be over my house, and according unto thy word shall all my people be ruled. Only in the throne will I be greater than thou. ಫರೋಹನು ತನ್ನ ಸೇವಕರಿಗೆ, ಯೋಸೇಫನಂತೆ ದೇವರಾತ್ಮವುಳ್ಳ ಮನುಷ್ಯನು ಸಿಕ್ಕಾನೋ ಅಂದನು. ಫರೋಹನು ಯೋಸೇಫನಿಗೆ, ದೇವರು ನಿನಗೆ ಇವುಗಳನ್ನೆಲ್ಲ ತೋರಿಸಿದ ಮೇಲೆ ನಿನ್ನ ಹಾಗೆ ವಿವೇಕಿಯೂ ಬುದ್ಧಿವಂತನು ಯಾರೂ ಇಲ್ಲ. ನೀನೇ ನನ್ನ ಮನೆಯ ಮೇಲಿರಬೇಕು. ನಿನ್ನ ಮಾತಿನ ಪ್ರಕಾರ ನನ್ನ ಜನರೆಲ್ಲ ಆಳಲ್ಪಡಲಿ. ಸಿಂಹಾಸನದಲ್ಲಿ ಮಾತ್ರ ನಾನು ನಿನಕ್ಕಿಂತ ದೊಡ್ಡವನಾಗಿರುವೆನು ಅಂದನು. Hallelujah. ಹಲ್ಲೆಲೂಯಾ. I said, what a promotion for this man. ಈ ಒಂದು ಮನುಷ್ಯನಿಗೆ ಎಂತ ಒಂದು ಬಡ್ತಿ ಸಿಕ್ಕಿದೆ. First he went to Egypt as a slave. ಮೊದಲನೇದಾಗಿ ಐಗುಪ್ತದಲ್ಲಿ ಒಬ್ಬ ಗುಲಾಮನಾಗಿ ಹೋದ. Then he went to prison ನಂತರ ಆತನ ಸೆರೆಮನೆಗೆ ಹೋದ as a criminal. ಒಬ್ಬ ಕೈದಿಯಾಗಿ. But the Lord was with him. ಆದ್ರೆ ದೇವರು ಆತನ ಸಂಗಡ ಇದ್ದ. Now the king is telling this. ಈಗ ಅರಸನು ಹೇಳ್ತಾ ಇದ್ದಾನೆ, There is nobody like you. ನಿನ್ನ ಹಾಗೆ ಯಾರು ಇಲ್ಲ. The Spirit of God is there inside you. Holy Spirit is inside you. ದೇವರಾತ್ಮನು ಪವಿತ್ರಾತ್ಮನು ನಿನ್ನ ಒಳಗಡೆ ಇದ್ದಾನೆ. Can you imagine in your office or in your school, your headmaster is telling, I see Holy Spirit is inside you. ನೀವು ಊಹಿಸಬಹುದಾ? ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ಅಥವಾ ಸ್ಕೂಲ್ ನಲ್ಲಿ ನಿಮ್ಮ ಹೆಡ್ ಮಾಸ್ಟರ್ ಹೇಳುವುದು, ದೇವರಾತ್ಮ ನಿನ್ನ ಮೇಲೆ ಇರುವುದನ್ನು ನಾನು ನೋಡ್ತಾ ಇದ್ದೇನೆ. Hallelujah. Hallelujah. There is nobody like you. You are such a wise person. ನಿನ್ನ ಹಾಗೆ ಯಾರೂ ಇಲ್ಲ, ನೀವು ಬಹಳ ವಿವೇಕಿಯಾದಂತ ಮನುಷ್ಯನಾಗಿದ್ದೆ. For me that also no problem. ನನಗೆ ಅದೂ ಸಹ ಪರವಾಗಿಲ್ಲ. Verse 40, king says, 40ನೇ ವಚನದಲ್ಲಿ ಅರಸನ್ ಹೇಳ್ತಾನೆ, You shall be over my house. ನನ್ನ ಮನೆಯ ಮೇಲಿರಬೇಕು. That is okay. King, ಅದನ್ನು ಪರವಾಗಿಲ್ಲ. because such a nice person, king wants him to take a house. ಒಳ್ಳೆ ಮನುಷ್ಯನಾಗಿದೆ, ಅದಕ್ಕಾಗಿ ಅರಸನ್ ಬಯಸನೆ ಮನೆ ಕರ್ಕೊಂಡು Let ಹೋಗ್ಬೇಕು. him take care of my house. ಆತ ನನ್ನ ಮನೆ ನೋಡ್ಕೊಳ್ಳಿ. Then he says, ನಂತರ ಆತನು ಹೇಳ್ತಾನೆ, According to your word shall all my people be ruled. ನಿನ್ನ ಮಾತಿನ ಪ್ರಕಾರ ನನ್ನ ಜನರೆಲ್ಲ ಆಳಲ್ಪಡಲಿ. Only in the throne will I be greater than thou. ಸಿಂಹಾಸನದಲ್ಲಿ ಮಾತ್ರ ನಾನು ನಿನಕ್ಕಿಂತ ದೊಡ್ಡವನಾಗಿರುವೆನು. Hallelujah. Hallelujah. So in the palace, everything is under Joseph's control. ಅರಮನೆಯಲ್ಲಿ ಎಲ್ಲವೂ ಯೋಸೇಫನ ಹತೋಟಿಯಲ್ಲಿದೆ. Joseph, take care of the palace. ಯೋಸೇಫನೇ ಈ ಅರಮನೆಯನ್ನು ನೋಡ್ಕೋ. Only this throne belongs to me. Everything belongs to you. ಈ ಸಿಂಹಾಸನ ಮಾತ್ರ ನನಗೆ ಬೇಕು, ಬಾಕಿ ಎಲ್ಲ ನಿನಗೆ ಕೊಡ್ತೇನೆ. That also is okay. Maybe I thought Joseph is taking care of palace. ನನಗೆ ಪರವಾಗಿಲ್ಲ, ಅರಮನೆಯನ್ನು ಯೋಸೇಫ ನೋಡ್ಕೊಳ್ತಾ ಇದ್ದಾನೆ. But verse 41. 41ನೇ ವಚನದಲ್ಲಿ, And Pharaoh said unto Joseph, See, I have set thee over all the land of Egypt. ಇದಲ್ಲದೆ ಫರೋಹನು ಯೋಸೇಫನಿಗೆ, ನೋಡು ನಾನು ನಿನ್ನನ್ನು ಐಗುಪ್ತ ದೇಶದ ಮೇಲೆಲ್ಲ ನೇಮಿಸಿದ್ದೇನೆ. Hallelujah. Hallelujah. Then he gave his ring and chain, he gave chariot, he made him to rule Egypt. ನಂತರ ಆತನಿಗೆ ಉಂಗುರವನ್ನು ಕೊಡ್ತಾನೆ, ಆತನ ರಥವನ್ನು, ಆತನ ಸೈನ್ಯವನ್ನು ಕೊಡ್ತಾನೆ ಮತ್ತು ಐಗುಪ್ತವನ್ನು ಆಳು ಎಂಬುದಾಗಿ ಹೇಳ್ತಾನೆ. Now my question. ಈಗ ನನ್ನ ಪ್ರಶ್ನೆ, There were so many people working in Potiphar's house. ಅಲ್ಲಿ ಪೋಟಿಫರ ಮನೆಯಲ್ಲಿ ಕೆಲಸ ಮಾಡೋ ಅನೇಕರಿದ್ರು. Yes or no? ಹೌದಾ ಇಲ್ವಾ? So many people were in prison. ಅನೇಕರು ಆ ಸೆರೆಮನೆಯಲ್ಲಿ ಇದ್ರು. So many people were in king's palace. ಅರಸನ ಅರಮನೆಯಲ್ಲೂ ಸಹ ಅನೇಕ ಜನರಿದ್ದರು. Among all, why Joseph become great? ಈ ಎಲ್ಲದರ ಮಧ್ಯದಲ್ಲಿ ಯೋಸೇಫನು ಯಾಕೆ ಒಬ್ಬ ಶ್ರೇಷ್ಠ ವ್ಯಕ್ತಿಯಾದ? Because ಕಾರಣ ಏನಂದ್ರೆ, he is
highly favored. ಆತನ ಮೇಲೆ ಅಪಾರವಾದ ದಯೆ ಇತ್ತು. The Lord is with him. ಕರ್ತನು ಆತನ ಸಂಗಡ ಇದ್ದ. Say, I am highly favored. The Lord is with me. ನನ್ನ ಮೇಲೆ ಅಪಾರವಾದ ದಯೆ ಇದೆ, ಕರ್ತನು ನನ್ನ ಸಂಗಡ ಇದ್ದಾನೆ. I can give many illustrations. ನಾನು ನಿಮಗೆ ಅನೇಕ ಉದಾಹರಣೆಗಳನ್ನು ಕೊಡಬಹುದು. One more example. I'll tell and I'll close it. ಒಂದೇ ಒಂದು ಉದಾಹರಣೆ ಹೇಳಿ ನಾನು ಮುಗಿಸ್ತೇನೆ. Come with me to Genesis 26. ಆದಿಕಾಂಡ 26ನೇ See, ಅಧ್ಯಾಯಕ್ಕೆ this favor of God and presence of God, you cannot separate it. Or grace of God and presence of God, you can't separate it. ದೇವರ ಕೃಪೆ ಮತ್ತು ದೇವರ ಪ್ರಸನ್ನತೆ ಅಥವಾ ದೇವರ ದಯೆ ಮತ್ತು ದೇವರ ಪ್ರಸನ್ನತೆಯನ್ನು ನೀವು ಬೇರೆ ಬೇರೆ ಮಾಡ್ಲಿಕ್ಕೆ ಆಗುದಿಲ್ಲ. It's available for everybody. ಅದು ಎಲ್ಲರಿಗಾಗಿ ಇದೆ. But when you respond, ಯಾವಾಗ ನೀವು ಅದಕ್ಕೆ ಪ್ರತಿಕ್ರಿಯೆ ಮಾಡ್ತೀರೋ, you will be a different person. ನೀವು ವ್ಯತ್ಯಾಸವಾದ ವ್ಯಕ್ತಿಯಾಗಿರ್ತೀರಿ. Genesis 26, ಆದಿಕಾಂಡ 26ನೇ ಅಧ್ಯಾಯ verse 28 and 29. 28 ಮತ್ತು 29ನೇ ವಚನ. And they said, we saw certainly the Lord was with thee. We said, let there be now an oath between you, us, even betwixt us and thee. Let us make a covenant with thee, that thou wilt do us no hurt, as we have not touched thee, as we have done unto thee nothing but good, but have sent thee away in peace. Thou art now blessed of the Lord. ಅದಕ್ಕೆ ಅವರು, ನಿಶ್ಚಯವಾಗಿ ಕರ್ತನು ನಿನ್ನ ಸಂಗಡ ಇದ್ದಾನೆಂದು ತಿಳಿದು ನಮಗೂ ನಿನಗೂ ಮಧ್ಯದಲ್ಲಿ ಒಂದು ಪ್ರಮಾಣವಿರುವ ಹಾಗೆ ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳೋಣವೆಂದು ನಾವು ಅಂದುಕೊಂಡೆವು. ಅದೇನೆಂದರೆ, ನಾವು ನಿನ್ನನ್ನು ಮುಟ್ಟದೆ ನಿನಗೆ ಒಳ್ಳೆಯದನ್ನೇ ಮಾಡಿ ನಿನ್ನನ್ನು ಸಮಾಧಾನದಿಂದ ಕಳುಹಿಸಿದ ಹಾಗೆ ನೀನು ನಮಗೂ ಕೇಡು ಮಾಡಬಾರದು. ನೀನು ಈಗ ಕರ್ತನಿಂದ ಆಶೀರ್ವದಿಸಲ್ಪಟ್ಟವನಾಗಿದ್ದಿ ಅಂದರು. Now listen. ಕೇಳ್ರಿ. Close the Bibles. Look here. ಸತ್ಯವೇದವನ್ನು ಮುಚ್ಚಿ ಈ ಕಡೆ ನೋಡ್ರಿ. Here, king came to Isaac ಇಲ್ಲಿ ಒಬ್ಬ ಅರಸನು ಇಸಾಕನ ಬಳಿಗೆ ಬರ್ತಾನೆ and said, the Lord is with thee. ಮತ್ತೆ ಹೇಳ್ತಾನೆ, ದೇವರಿನ ಸಂಗಡ ಇದ್ದಾನೆ. When presence of God is with you, don't be surprised. Kings will come to your house. ಯಾವಾಗ ನಿಮ್ಮ ಮೇಲೆ ದೇವರ ಪ್ರಸನ್ನತೆ ಇದೆಯೋ ನೀವು ಆಶ್ಚರ್ಯ ಆಗಬೇಡಿ, ಅರಸರುಗಳು ನಿಮ್ಮ ಮನೆ ಕಡೆಗೆ ಬರ್ತಾರೆ. Amen. ಆಮೆನ್. Why king came to his house? ಯಾಕೆ ಅರಸನು ಆತನ ಮನೆಗೆ ಬಂದನು? There was a famine everywhere. ಅಲ್ಲಿ ಕ್ಷಾಮ ಇತ್ತು ಎಲ್ಲ ಕಡೆ, No water. ಎಲ್ಲೂ ಕೂಡ ನೀರಿರಲಿಲ್ಲ. But Isaac is prospering. ಆದ್ರೆ ಇಸಾಕನು ಅಭಿವೃದ್ಧಿ ಹೊಂದುತ್ತಾ ಇದ್ದಾನೆ. 100 times he is getting harvest. 100ಕ್ಕಿಂತ ಹೆಚ್ಚಾಗಿ ಆತನಿಗೆ ಸುಗ್ಗಿ ಸಿಗ್ತಾ ಇದೆ. Wherever this man is digging well, water is there. ಈ ಮನುಷ್ಯನು ಎಲ್ಲೆಲ್ಲ ಆತನ ಅಗಿತಾ ಇದ್ದನೋ ಅಲ್ಲೆಲ್ಲ ನೀರು ಬರ್ತಾ ಇತ್ತು. He prospered. He continued to prosper till he became very prosperous. ಆತನು ಅಭಿವೃದ್ಧಿ ಹೊಂದುತ್ತಾನೆ ಇತ್ತ, ಅಧಿಕವಾಗಿ ಅಭಿವೃದ್ಧಿ ಹೊಂದುವ ತನಕ. Philistines saw and had a jealous on him. ಫಿಲಿಸ್ಟಿಯರನ್ನು ನೋಡಿ ಆತನ ಮೇಲೆ ಹೊಟ್ಟೆಕಿಚ್ಚು ಪಟ್ಟರು. And that king thought, it is better we go and make a covenant with this man. ಅದಕ್ಕಾಗಿ ಅರಸನ್ ತಿಳ್ಕೊಂಡ, ಒಳ್ಳೆಯದು ನಾವು ಹೋಗಿ ಆತನೊಂದಿಗೆ ಒಂದು ಒಡಂಬಡಿಕೆ ಮಾಡಿ. Say one more time. I am highly favored. God's presence is with me always. Whatever my hand does shall prosper. ನನ್ನ ಮೇಲೆ ಅಪಾರವಾದ ದಯೆ ಇದೆ, ನನ್ನ ಮೇಲೆ ನನ್ನ ಒಳಗೆ ದೇವರ ಪ್ರಸನ್ನತೆ ಇದೆ. ನಾನು ಕೈ ಹಾಕುವ ಕೆಲಸದಲ್ಲೆಲ್ಲ ನಾನು ಯಶಸ್ಸನ್ನು ನೋಡುತ್ತೇನೆ. You know, that's why I say, don't neglect this grace. This grace is so much. If you use it, if you start working on it, if you start responding to God by faith, do whatever you say, you will never remain in same place. You will be exalted. Every day you will be exalted. Every year you will be exalted. ಅದಕ್ಕಾಗಿ ನಾನು ನಿಮಗೆ ಹೇಳಿದ್ದೇನೆ, ಕೃಪೆಯನ್ನು ನಿರ್ಲಕ್ಷ್ಯ ಮಾಡಬೇಡಿರಿ. ಆ ಕೃಪೆಗೆ ನೀವು ಪ್ರತಿಕ್ರಿಯಿಸಿರಿ. ನೀವು ನೋಡ್ತೀರಿ, ಪ್ರತಿ ದಿನ ನೀವು ಮೇಲೆ ಕೇಳ್ತೀರಿ. ನೀವು ಇದ್ದಂತ ಒಂದು ಪರಿಸ್ಥಿತಿಯಲ್ಲಿ ನೀವು ಇರುವುದಿಲ್ಲ. Hallelujah. Hallelujah. So one assignment for you. ಒಂದು ಕೆಲಸ ನಿಮಗೆ ಕೊಡ್ತೇನೆ. Whenever you read Bible, ಯಾವಾಗೆಲ್ಲ ನೀವು ಬೈಬಲ್ ಓದ್ತೀರಿ, wherever you come across grace and favor, underline it. ಎಲ್ಲೆಲ್ಲೂ ನಿಮಗೆ ಕೃಪೆ ಅಥವಾ ದಯೆ ಎಂಬ ಶಬ್ದ ಸಿಗ್ತದೋ ಅದರ ಮೇಲೆ ಅಂಡರ್ಲೈನ್ ಮಾಡಿ. Start thinking about it. ಅದರ ಕುರಿತಾಗಿ ಯೋಚನೆ ಮಾಡಲಿಕ್ಕೆ Start ಪ್ರಾರಂಭಿಸಿ. understanding. ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಾರಂಭಿಸಿರಿ. I'll tell you, you will see the presence of God. Presence of God is with you, but presence of God will be manifested. People around you will see it. ನಿಮ್ಮ ಒಳಗಡೆ ದೇವರ
ಪ್ರಸನ್ನತೆ ಇದೆ, ಆದ್ರೆ ಆ ದೇವರ ಪ್ರಸನ್ನತೆಯನ್ನು ಕಾರ್ಯದಲ್ಲಿ ನೀವು ನೋಡ್ತೀರಿ, ಜನರು ಅದನ್ನು ಕಂಡುಕೊಳ್ಳುತ್ತಾರೆ. Don't be surprised. ನೀವು ಆಶ್ಚರ್ಯ ಪಡಬೇಡ್ರಿ. One day king comes to your house. ಒಂದು ದಿನ ಅರಸರು ನಿಮ್ಮ ಮನೆಗೆ ಬರ್ತಾರೆ. Don't be surprised. ನೀವು ಆಶ್ಚರ್ಯ ಪಡಬೇಡ್ರಿ. One day chief minister or prime minister will come to your house. ಒಂದು ದಿನ ಸಿಎಂ ಅಥವಾ PM ನಿಮ್ಮ ಮನೆ ಕಡೆಗೆ ಬರ್ತಾರೆ. Amen. Amen. Is it possible? ಇದು ಸಾಧ್ಯನಾ? Prime minister coming to ordinary man's house? ನೀವು ಒಬ್ಬ ಮನುಷ್ಯನ ಮನೆಯಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಬರುವುದು Actually, it is not possible. ನಿಜವಾಗಿ ನೋಡ್ಬೇಕಾದ್ರೆ ಸಾಧ್ಯ ಇಲ್ಲ. But on Isaac, the presence of the Lord was there. ಇಸಾಕನ ಮೇಲೆ ದೇವರ ಪ್ರಸನ್ನತೆ ಇತ್ತು. Joseph, presence of God was there. ಯೋಸೇಫನ ಮೇಲೆ ದೇವರ ಪ್ರಸನ್ನತೆ ಇತ್ತು. When you are highly favored, God's presence is there. ಯಾವಾಗ ನಿಮ್ಮ ಮೇಲೆ ದೇವರ ಅಪಾರ ದಯೆ ಇದೆಯೋ, ನಿಮ್ಮ ಮೇಲೆ ದೇವರ ಪ್ರಸನ್ನತೆ ಇದೆ. I'm telling you, even if you are studying in school, children, you do what I say and go, you will see how you will excel. ಅದಕ್ಕಾಗಿ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಯಾವುದನ್ನು ನಾನು ಹೇಳಿದೆ ಅದನ್ನು ನೀವು ಮಾಡಿ ನೋಡ್ರಿ, ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ಚೆನ್ನಾಗಿ ಮಾಡ್ತೀರಿ. Say one more time, I am highly favored, God's presence with me, whatever my hand does shall prosper. ನನ್ನ ಮೇಲೆ ದೇವರ ಅಪಾರ ದಯೆ ಇದೆ, ದೇವರ ಪ್ರಸನ್ನತೆ ನನ್ನ ಒಳಗಡೆ ಇದೆ. ನಾನು ಯಾವುದೆಲ್ಲ ಕೆಲಸದಲ್ಲಿ ಕೈ ಹಾಕುತ್ತೇನೋ ಅದರಲ್ಲಿ ನಾನು ಅಭಿವೃದ್ಧಿಯನ್ನು ನೋಡುತ್ತೇನೆ. I will continue next week. ಇದನ್ನ ನಾನು ಮುಂದಿನ ವಾರ shall we all stand up? ನಾವೆಲ್ಲ ಎದ್ದು I ನಿಂತುಕೊಳ್ಳೋಣ. want to lift up your hand and thank God by faith. ನೀವು ನಿಮ್ಮ ಕೈಗಳನ್ನು ಎತ್ತಿಕೊಂಡು ನಂಬಿಕೆಯಿಂದ ದೇವರಿಗೆ ಸ್ತೋತ್ರ ಮಾಡಿರಿ.